किलयोन्नेतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्धितमजं मुहुमद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ॐ देवं नारायणं नत्वा सर्वदोषविवर्जितं परिपूर्णं गुरुमुश्चान् गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। गुणगणनिलयं पतिं रमायाः जगदघदहनञ्च वासवीसूनुं मुनिकुलतिलकञ्च पूर्णबोधं गुरुमपि परमं गुरुञ्च मे वन्दे। लक्ष्मीनारायणं नत्वा पूर्णबोधादिकान् गुरून् कुर्म ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಮೊದಲನೇ ಅಧ್ಯಾಯ ಆಯಿತು, ಎರಡು ಮುಗಿತು. ಎರಡಕ್ಕೆ ಸಾಂಖ್ಯಯೋಗ ಅಂತ ಕರೆದಿದ್ದಾರೆ. ಮೂರನೇದೀಗ ಕರ್ಮಯೋಗ ಅಂತ ಹೆಸರು ಅಧ್ಯಾಯ. ಆತ್ಮಸ್ವರೂಪಂ ಜ್ಞಾನಸಾಧನಂಚ ಉಕ್ತಂ ಪೂರ್ವತ್ರ ಜ್ಞಾನಸಾಧನತ್ವೇನ ಅಕರ್ಮ ವಿನಿಂದ್ಯ ಕರ್ಮ ವಿಧೀಯತೆ ಉತ್ತರಾಧ್ಯಾಯೇ. ಆತ್ಮಸ್ವರೂಪಂ ಜ್ಞಾನಸಾಧನಂಚ ಉಕ್ತಂ ಪೂರ್ವತ್ರ. ಆತ್ಮಸ್ವರೂಪಂ ಜ್ಞಾನಸಾಧನಂ ಎರಡು ಪದ ಉಪಯೋಗಿಸಿದ್ದಾರೆ ಆಚಾರ್ಯರು, ನೆನಪಿದೆಯಾ? ಏಷ ತೇ ಅಭಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು. ಆತ್ಮಸ್ವರೂಪಂ ಅದು, ಜ್ಞಾನಸಾಧನಂ ಅದು, ಅವೆರಡನ್ನೂ ಹೇಳಿದ್ದಾರೆ. ಜ್ಞಾನಸಾಧನತ್ವೇನ ಅಕರ್ಮ ವಿನಿಂದ್ಯ ಕರ್ಮ ವಿಧೀಯತೆ ಉತ್ತರಾಧ್ಯಾಯೇ. ಜ್ಞಾನಸಾಧನತ್ವೇನ ಅಕರ್ಮ ವಿನಿಂದ್ಯ, ಜ್ಞಾನಸಾಧನತ್ವವನ್ನು ಹೇಳೋದಕ್ಕೋಸ್ಕರ ಅಕರ್ಮ ವಿನಿಂದ್ಯ, ಅಕರ್ಮ ಮಾಡಿಕೊಡೋದು. ಅಕರ್ಮ ಅನ್ನೋದಕ್ಕೆ ಎರಡರ್ಥ. ಒಂದು ಕರ್ಮ ಮಾಡದೇ ಇರೋದು, ಇನ್ನೊಂದು ವಿರುದ್ಧ ಕರ್ಮ ಮಾಡೋದು. ವಿನಿಂದ್ಯ ಕರ್ಮ ವಿಧೀಯತೆ ಉತ್ತರಾಧ್ಯಾಯೇ. ಈ ಅಧ್ಯಾಯದಲ್ಲಿ ಕರ್ಮ ವಿಧೀಯತೆ, ಕರ್ಮದ ಸ್ವರೂಪ ಇತ್ಯಾದಿಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಮುಂದೆ ಬರುತ್ತದಲ್ಲ, ಕರ್ಮ ಅಕರ್ಮ ವಿಕರ್ಮ ಮೂರು ಭಾಗ ಹೇಳ್ತಾರೆ. ಅದೇ ಇದ್ರ ಮುಖ್ಯ ವಿಷಯ. ಜ್ಞಾನಸಾಧನತ್ವೇನ ಅಕರ್ಮ ವಿನಿಂದ್ಯ ಕರ್ಮ ವಿಧೀಯತೆ ಉತ್ತರಾಧ್ಯಾಯೇ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಮ್. ಅರ್ಜುನನ ಪ್ರಶ್ನೆ. ಜಾಯಸಿ ಚೇತ್ ಕರ್ಮಣಃ ತೇ ಮತಾ ಬುದ್ಧಿ ಜನಾರ್ದನ ತತ್ ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಜನಾರ್ದನ, ಜನಾರ್ದನ ಕೃಷ್ಣ. ಎಷ್ಟು ಚೆನ್ನಾಗಿದೆ ಪ್ರಶ್ನೆ ನೋಡಿ. ಹಿಂದಿನ ಇದರಲ್ಲಿ ಅಧ್ಯಾಯದ ಮುಖ್ಯ ಪ್ರಶ್ನೆ ಕೇಳ್ತಾನೆ ಅರ್ಜುನ. ಏನು ಹೇಳಿದೆ? ಏಷಾತೆ ಹೇಳಬೇಕಾದ್ರೆ ಅರ್ಜುನ ಇಷ್ಟೊತ್ತು ಹೇಳಿದ್ದೆ ನಿನಗೆ, ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ ಅಂತ ಹೇಳಿದ್ದಾನೆ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ. ಅರ್ಜುನ, ಆ ಕರ್ಮ ದೂರೇಣ ಬುದ್ಧಿಯೋಗಾತ್, ಜ್ಞಾನಯೋಗಕ್ಕಿಂತ ಈ ಕರ್ಮ ಎಂಬುದೇನದು? ದೂರೇಣ ಹ್ಯವರಂ, ಅವರ ಅಂದರೆ ಕಡಿಮೆ, ದೂರೇಣ ಅಂದರೆ ಭಾರಿ ಕಡಿಮೆ. ಜ್ಞಾನ ಭಾರಿ ಶ್ರೇಷ್ಠ, ಕರ್ಮ ಭಾರಿ ಕಡಿಮೆ ಅಂತ ಹೇಳಿದ್ದೆ. ಯುದ್ಧ ಮಾಡು ಅಂತ ಹೇಳ್ತೀಯ, ಮತ್ತು ಯುದ್ಧ ಕರ್ಮನೋ ಜ್ಞಾನನೋ? ಕರ್ಮ. ಹಾಗಿದ್ದರೆ ಅದ್ಯಾಕೆ ಹೇಳ್ತೀಯ ಅಂತ ಕೇಳ್ತಾರೆ. ಒಳ್ಳೆಯ ಪ್ರಶ್ನೆ ಇದು. ಇದು ಭಾರಿ ಚೆನ್ನಾಗಿದೆ, ಇದು ಅಷ್ಟು ಚೆನ್ನಾಗಿಲ್ಲ, ಇದನ್ನು ನೀವು ತೊಗೊಳ್ಳಿ ಅಂದರೆ ಏನರ್ಥ? ಚೆನ್ನಾಗಿರೋ ತೊಗೊಳ್ಳಿ ಅಂತ ಹೇಳಬೇಕು, ಚೆನ್ನಾಗಿಲ್ಲ ತೊಗೋ ಅಂತ ಹೇಳಬೇಕು. ಅದಕ್ಕೆ ಹೇಳ್ತಾರೆ ಅರ್ಜುನ. ಅದು ಇಂಪಾರ್ಟೆಂಟ್ ಕೀ ಪಾಯಿಂಟ್ ಅದು. ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿ ಜನಾರ್ದನ ತೇ ಬುದ್ಧಿ. ನಿನ್ನ ಪ್ರಕಾರ ಹೇ ಕೃಷ್ಣ, ಬುದ್ಧಿಯು ಕರ್ಮಣಃ ಕರ್ಮಕ್ಕಿಂತ ಜಾಯಸಿ ಚೇತ್ ತೇ ಮತ ಭಾರಿ ಶ್ರೇಷ್ಠಾತಿನ ಅಭಿಪ್ರಾಯವಾಗಿದ್ದರೆ ತತ್
ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಿಸಿ ಕೇಶವ ಜನಾರ್ದನ ಕೇಶವ ಕೇಶವ ಘೋರೇ ಕರ್ಮಣಿ ಮಾಂ ಕಿಂ ನಿಯೋಜಯಿಸಿ. ಕರ್ಮ ಮಾಡು ಅಂತಲೇ ಹೇಳಬಾರ್ದು, ಯುದ್ಧ ಮಾಡು ಅಂತ ಹೇಳ್ತೀಯ. ಯುದ್ಧ ಏನದು? ಘೋರ ಕರ್ಮ ಬೇರೆ, ಸಾಮಾನ್ಯ ಕರ್ಮ. ನಾ ಸುಮ್ಮನೆ ಭಿಕ್ಷೆ ಬೇಡ್ತೀನಿ ಅಂತ ಹೇಳಿದರೆ ಬೇಡ ಅಂತ ಹೇಳಿಬಿಟ್ಟು ಘೋರ ಕರ್ಮ ಮಾಡು ಅಂತ ಹೇಳ್ತೀಯಲ್ಲ ಅಂತ ಪ್ರಶ್ನೆ. ವ್ಯಾವಿಶ್ರೇಣೈವ ವಾಕ್ಯೇನ, ಅವಾಗೇನು ಹೇಳಬೇಕು? ಯಾವಾಗಿ ಕರ್ಮ ಭಾರಿ ಕಡಿಮೆ, ಜ್ಞಾನ ಭಾರಿ ಶ್ರೇಷ್ಠ ಆದ್ದರಿಂದ ಜ್ಞಾನ ಕಾರ್ಯ ಮಾಡು ಅಂತ ಹೇಳಬೇಕಾಗಿತ್ತು. ಎಲ್ಲರೂ ಹೇಳೋದು ಅದನ್ನೇ ಇವತ್ತು. ಅರ್ಜುನ ಮಾತ್ರ ಏನು ಹೇಳ್ತಿರೋದು ಈಗ? ನೀನು ಕರ್ಮ ಮಾಡು ಅಂತ ಹೇಳ್ತಾನೆ. ಯಾತಕ್ಕೆ? ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಂ. ವ್ಯಾಮಿಶ್ರೇಣ ಏವ ವಾಕ್ಯೇನ. ವ್ಯಾಮಿಶ್ರ ಅಂದ್ರೇನು? ಕನ್ಫ್ಯೂಸಿಂಗ್. ಇದು ಅದು ಅಂದರೆ ಅದನ್ನು ಹೊಗಳೋದು ಇಲ್ಲದನ್ನು ಹೊಗಳೋದು, ಇದನ್ನು ಮಾಡು ಅಂತ ಹೇಳೋದು ಒಂಥರ ಗೊಂದಲ ಹುಟ್ಟಿಸ್ತಕ್ಕಂಥ ಮಾತಿದು. ವ್ಯಾಮಿಶ್ರ ಅಂದರೆ ಗೊಂದಲಕ್ಕೆ ಕಾಡಬೇಕಂಥ ಮಾತಿನಿಂದ ಮೇ ಬುದ್ಧಿಂ, ನನ್ನ ಬುದ್ಧಿಯನ್ನು ನೀನು ಮೋಹಯಸೀವ, ಮೋಹಯಸಿ ಅನ್ನಲಿಲ್ಲ, ಮೋಹಯಸೀವ, ಕನ್ಫ್ಯೂಸ್ ಮಾಡೋದಕ್ಕೆ ಕಾಣಿಸ್ತಾ ಇದೆ, ಬೇರೆಯಲ್ಲಿ ಆರೋಪ ಮಾಡ್ತಾ ಇಲ್ಲ, ನನಗೆ ಹಾಗಾಗ್ತಾ ಇದೆ ಅಂತ ಅರ್ಥ. ತತ್ ಏಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯ. ನನಗೆ ಒಂದು ಹೇಳಿಬಿಡು ಸಾಕು, ಅದು ದೊಡ್ಡದು, ಇದು ಸಿಕ್ಕದು, ಇದನ್ನು ಮಾಡು ಅದನ್ನು ಮಾಡು ಬೇಡ, ಇದನ್ನು ಮಾಡು ಅಂತ ಹೇಳ್ತೀನಿ ಮಾಡಿಬಿಡ್ತೇನೆ ಅಷ್ಟೇ. ತತ್ ಏಕಂ ತತ್ ತಸ್ಮಾತ್ ಏಕಂ ವದ ನಿಶ್ಚಿತ್ಯ, ಒಂದನ್ನು ಹೇಳು ನೀನು. ನನ್ನ ಗುರಿ ಒಂದೇ, ಅರ್ಜುನನ ಪ್ರಶ್ನೆ ಹೇಗಿರಬೇಕು ಎಂಬುದು ದೃಷ್ಟಾಂತ. ಶ್ರೇಯೋಹಮಾಪ್ನುಯಾಂ, ನಾನು ಶ್ರೇಯಸ್ಬೇಕು, ನನಗೆ ಯಾವುದು ಬೇಡ? ಪ್ರೇಯಸ್ ಬೇಡ. ಇದು ಅರ್ಜುನ ಗಟ್ಟಿ ಹೇಳಿದಿರೋ ಮಾತಿದು ಒಂದು. ಅದಕ್ಕೆ ಗೀತಾ ಸಿಗ್ತಾತೆ. ಯಾರು ಶ್ರೇಯಸ್ಸನ್ನು ಬಯಸೋದಿಲ್ಲ, ಶ್ರೇಯಸ್ಸನ್ನು ಎಲ್ಲರೂ ಬಯಸ್ತಾರೆ, ದೊಡ್ಡದಲ್ಲ, ಶ್ರೇಯಸ್ಸನ್ನೇ ಬಯಸಬೇಕು. ಗೊತ್ತಾಯ್ತಾ? ಮುಕ್ತಿ ಯಾರಿಗೆ ಬೇಡ? ದುರ್ಯೋಧನ ಮುಕ್ತಿ ಬೇಕು ಅಂತಾನೆ. ಮುಕ್ತಿ ಬೇಕು ಅಲ್ಲ, ಮುಕ್ತಿನೇ ಬೇಕು ಅಂತ ಹಠ ಇದ್ದರೆ ಅದಕ್ಕೆ ತಕ್ಕಂತೆ ನಡ್ಕೋಬೇಕಾಗುತ್ತೆ. ಅದೂ ಬೇಕು ಅಂದರೆ ಹಾಕಿ ರಥದ ಅನ್ನೋರು ಯಾವ್ದಾಗುತ್ತೆ ಅಂತ ಹೇಳೋದು, ಅದು ರಥ ಹೇಗಾಗುತ್ತದು? ಆದ್ದರಿಂದ ಒಂದು ಹಠ ಹಿಡಿಬೇಕು. ಅರ್ಜುನ ಎಷ್ಟು ಸರ್ತಿ ಉಪಯೋಗಿಸ್ತೇವೆ ಶ್ರೇಯ ಅನ್ನೋ ಪದನ ರಿಪೀಟೆಡ್ಲೇ ಹೇಳ್ತಾ ಹೋಗ್ತಾನೆ ಅರ್ಜುನ. ಅದು ಕಠೋಪನಿಷತ್ತಿನ ಮಾತು. ನಚಿಕೇತ ಅದಕ್ಕೆ ಗಂಟು ಬಿದ್ದಿತ್ತು, ನನಗೆ ಅದೆಲ್ಲ ಬೇಡ, ನನಗೆ ಶ್ರೇಯಸ್ಸೇ ಬೇಕು. ಅದಕ್ಕೆ ಏಕಂ ಹೇಳು, ಒಂದು ಹೇಳಿಬಿಡು. ನಾನು ಶ್ರೇಯಸ್ಸನ್ನು ಯಾವುದರಿಂದ ಹೊಂತೇನಲ್ಲ ಅದನ್ನು ಹೇಳು. ಹಿಂದೆ ಕೇಳಿದ್ದು ತದೇಕಂ ವದ ನಿಶ್ಚಿತ, ಇಲ್ಲಿ ಕೇಳಿದ ಯಶ್ಚೇಯಶ್ಚ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಗೊತ್ತಾಯ್ತಾ? ಯಾವುದು ಶ್ರೇಯಸ್ಸೋ ನಿಶ್ಚಿತವಾಗಿ ಹೇಳು ಅಂತ ಕೇಳಿದ್ದ. ಇಲ್ಲ, ಅದನ್ನೇ ಹೇಳ್ತಾನೆ. ನಿಶ್ಚಿತ್ಯ, ಮತ್ತು ಅದೇ ಪದ ನಿಶ್ಚಿತ್ಯ, ಅಲ್ಲೂ ನಿಶ್ಚಿತಂ. ನಿಶ್ಚಿತಂ ಬ್ರೂಹಿ ನಿಶ್ಚಿತ್ಯ ವದ, ಶ್ರೇಯಸ್ಬೇಕು ನನಗೆ. ಕರ್ಮಣೋ ಜ್ಞಾನಂ ಅತ್ಯುತ್ತಮಮಿತ್ಯಭಿಹಿತಂ ಭಗ. ರೋಗಿ ಕೇಳೋದೇನು? ಏನೋ ಸರ್ಜರಿ ಕೊಡಲು, ಔಷಧಿ ಕೊಡಲು, ಏನು ಮಾಡಿ ನೀವು ವಾಸಿ ಆಗಬೇಕು. ಅವನ ಉದ್ದೇಶ ಏನಿಲ್ಲ, ರೋಗ ವಾಸಿ ಆಗಬೇಕಷ್ಟೆ. ಏನು ಮಾಡಿದರೆ ವಾಸಿ ಆಗುತ್ತೋ ಅದು ಕೊಟ್ಬಿಡಿ ಅಷ್ಟೇ. ಇಬ್ಬರು ಚಾಯ್ಸ್ ಹುಡುಕ್ತಾ ಹೇಳ್ತಾ ಕೊಡಬಾರ್ದು. ರೋಗಿ ಬೇಕಾದ ಅಷ್ಟೇ, ರೋಗ ನಿವೃತ್ತಿ ಆಗಬೇಕಷ್ಟೆ. ನಮಗಿವತ್ತು ರೋಗ ನಿವೃತ್ತಿ ಅಂದ್ರೆ ಒಂದೇ, ಭವರೋಗ ನಿವೃತ್ತಿ ಅಂದ್ರೆ ಒಂದೇ, ಶ್ರೇಯಸ್ಸು ಅಂದ್ರೆ ಒಂದು, ಅದಾಗಬೇಕಷ್ಟೆ. ಈ ಒಂದು ಗುರಿ ಇರಬೇಕು ಯಾವಾಗಲೂ. ಇದನ್ನೇ ಹೇಳಿ ಅಂತ ಕೇಳಬೇಕಾದ್ರೂ ಕೂಡ ಮಂತ್ರನ ಅದನ್ನೇ ಹೇಳಿ ಅಂತ ಕೇಳಬಾರ್ದು. ನನಗೆ ಯಾವ್ದು ಹೇಳಿದ್ರೆ ಉದ್ಧಾರ ಅದನ್ನು ಹೇಳಿ, ಆ ಥರ ಕೇಳಬೇಕು ಹೊರತು ಇವನ್ ಚಾಯ್ಸ್ ಆಗಬಾರ್ದು. ಆ ಚಾಯ್ಸ್ ಆದರೆ ಮತ್ತೆ ಫಲಾಪೇಕ್ಷೆ ಮಾಡಿದಾಗುತ್ತೆ, ಕೇಳೋದಕ್ಕೆ ಹೋಗಬಾರ್ದು. ನನಗೆ ಉದ್ಧಾರಕ್ಕೆ ಏನಾಗುತ್ತೋ ಅದನ್ನು ಕೊಡಿ. ಅವ್ರು ಯಾರಿಗೋ ಕೊಟ್ಟು ಅದನ್ನು ನನಗೆ ಕೊಡಿ, ಅದನ್ನು ಕೇಳಬಾರ್ದು. ನನ್ನ ಉದ್ಧಾರಕ್ಕೆ ಯಾವ್ದು ಬೇಕೋ ಅದಷ್ಟೇ. ಪ್ರಶ್ನೆ ಕೇಳೋದಕ್ಕೆ ಪರಿಪ್ರಶ್ನೆ ಅಂತ ಹೆಸರೋದಕ್ಕೆ. ಕೃಷ್ಣ ಏನಂತ ಹೇಳ್ತೇನೆ, ಪರಿಪ್ರಶ್ನೆ ಮಾಡಬೇಕು. ಪರಿಪ್ರಶ್ನೆ ಅಂದ್ರೇನು? ಯಾವ ಪ್ರಶ್ನೆ ಕೇಳೋದ್ರಿಂದ ತನ್ನ ಮುಖ್ಯವಾದ ಉದ್ದೇಶ ಏನಿರುತ್ತೆ ಅಂಥ ಪ್ರಶ್ನೆ ಕೇಳಬೇಕೇ ಹೊರತು ಇರಲೆವೆಂಟ್ ಕ್ವಶನ್ ಕೇಳಬಾರ್ದು. ತುಂಬ ಜನ 199 ಜನ ಅವರಿಗೆ ಉತ್ತರ ಪ್ರಶ್ನೆನೇ ಗೊಂದಲ, ಏನು ಕೇಳಬೇಕಂತಲೂ ಗೊತ್ತಿಲ್ಲ ಅವರಿಗೆ. ಅವ್ರಿಗೇನು ಕೊನೆಗೆ ಆಗಲಿ, ಅವ್ರು ಏನು ಬೇಕು ಹೇಳಿ ಕೊನೆಗೆ ಅಂತಾರಲ್ಲ ಹಾಗೆ, ಅದು ಕೊಡಿ ಇದು ಕೊಡಿ, ಸರ್ ನೀವು ಏನು ಬೇಕು ಹೇಳಿ ಕೊಡ್ತೀರಿ ಅಂತ. ಅವನಿಗೆ ಕ್ಲಾರಿಟಿ ಇಲ್ಲ. ಅರ್ಜುನ್ ಫಸ್ಟ್ ಕ್ಲಾಸ್ ಕ್ಲಾರಿಟಿ ಇದೆ, ನನಗೆ ಶ್ರೇಯಸ್ಸಾಗಬೇಕು. ಹಾಂ, ಶ್ರೇಯಸ್ಸು ಕೊಡೋ ಅಲ್ಲಿ ಮತ್ತೆ ಹೇಳಿದೆ. ಶ್ರೇಯಸ್ಸು ಎಂಬುದು ಏನದು? ಅದಕ್ಕಿಂತ ದೊಡ್ಡ ಪುರುಷಾರ್ಥ ಇಲ್ಲ. ಗೊತ್ತಾಯ್ತಾ? ಅದ್ರ ಏನಂತ ಯಾರು ವಿಶ್ವಾಸ ತೊಗೊಂಡು ಏನು ಮಾಡಿರಿ ಅಂತಾರೆ ಯಾರು ಕೂಡ. ವಿಶ್ವಾಸವಿರಲಿ ಅಂತ ಹೇಳಿದರೆ ಏನರ್ಥ? ಬೇಕು, ವಿಶ್ವಾಸ ಬೇಕು, ದುಡ್ಡು ಬೇಡ. ಡಿಫರೆನ್ಸ್ ಗೊತ್ತಾಯ್ತಾ? ಇದೇನು ಶ್ರೇಯಸ್ಸು ಅಂದರೆ ವಿಶ್ವಾಸ, ದೇವ್ರ ಅನುಗ್ರಹ. ಅದು ಮೋಕ್ಷ ಕೊಡೋದು ಅದರಿಂದನೇ. ಅನುಗ್ರಹ ಬೇಕು ನಮಗಷ್ಟೇ, ಬೇರೆ ಬೇಡ. ಗಟ್ಟಿ ಹಿಡಿದರೆ ಆಗುತ್ತೆ. ಈ ಒಂದು ಕ್ಲಾರಿಟಿ ಸಿಗಬೇಕಾದ್ರೆ ಅರ್ಜುನನ ಮಾತು ಭಾಳ ಮುಖ್ಯ ಇದೆ. ಅದಕ್ಕೆ ಆ ಥರ ಕ್ಲಿಯರಾಗಿ ಕೃಷ್ಣ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ, ಪ್ರಶ್ನೆ ಹೇಗೆ ಕೇಳ್ತಾರೋ ಉತ್ತರ ಹಾಗೆ ಬರೋಕ್ಕೆ ಶುರುವಾಗುತ್ತೆ. ಪ್ರಶ್ನೆನೇ ಲೈಟಾಗಿದ್ದರೆ ಉತ್ತರ ಲೈಟಾಗೇ ಇರುತ್ತೆ. ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಂ ಆಪ್ನುಯಾಂ. ಕರ್ಮಣೋ ಜ್ಞಾನಂ ಅತ್ಯುತ್ತಮಮಿತಿ. ಭಾಷ್ಯನೇ ಈಗ ಕರ್ಮಣೋ ಜ್ಞಾನಂ ಅತ್ಯುತ್ತಮಮಿತಿ ಅಭಿಹಿತಂ ಭಗವತ.
ನೀನು ಹೇಳಿದ್ದೇನು ಕರ್ಮಕ್ಕಿಂತ ಜ್ಞಾನದ್ದು ಭಾರಿ ದೊಡ್ಡದು ಅಂತ ಹೇಳಿದ್ದೀಯ. ಅದು ಬರೀ ಉತ್ತಮ ಅಂತಲ್ಲ, ಅತ್ಯುತ್ತಮ ಅಂತ ಹೇಳಿದ್ದೀಯ. ಗೊತ್ತಾಯ್ತಾ? ಅಂದಮೇಲೆ ನೀನು ದೂರೇಣ ಹ್ಯವರಂ ಕರ್ಮ ಅಂತ ಹೇಳಿದ್ದಿ ಈಗಾಗಲೇ. ಏವಂ ಚೇತ್ ಕಿಮಿತಿ ಕರ್ಮಣಿ ಘೋರೇ ಯುದ್ಧಾಖ್ಯೇ ನಿಯೋಜಯಿಸಿ. ಅರ್ಜುನ ಪ್ರಶ್ನೆ 2, ನಾನು ಕರ್ಮದಲ್ಲಿ ಯಾಕೆ ತೊಡಗಿಸ್ತಿ? ಅದು ಯಾವುದೋ ಸಾಮಾನ್ಯ ಕರ್ಮ ಅಂದರೆ ಪರವಾಗಿಲ್ಲ, ಯುದ್ಧ ಅಂತಕ್ಕಂಥ ಕರ್ಮದಲ್ಲಿ ಯಾಕೆ ತೋರಿಸ್ತಾ ಇದ್ದೆ? ಆ್ಯಕ್ಚುಲಿ ಏನದು ಆಪೋಸಿಟ್ ಒಂದು ದೃಷ್ಟಿಯಲ್ಲಿ ಆಪೋಸಿಟ್ ತೋರಿಸ್ದಾಗಾಯಿತು. ಘೋರ ಕರ್ಮ ಏನು ಮಾಡುತ್ತೆ? ಯಾವಾಗಲೂ ಬಂಧಕವಾಗುತ್ತೆ, ಪ್ರೇಯಸ್ಸಿಗೆ ಹಾಕಿಬಿಡತ್ತೆ. ಆದ್ದರಿಂದ ಅದನ್ನು ಹೇಳ್ತಿದ್ದೀಯಲ್ಲ ಅಂತ ಪ್ರಶ್ನೆ. ದೂರೇಣ ಹ್ಯವರಂ ಕರ್ಮ ಇತ್ಯಾದೌ ಏವಂ ಚೇತ್ ಕಿಮಿತಿ ಕರ್ಮಣಿ ಘೋರೇ ಯುದ್ಧಾಖ್ಯೇ ನಿಯೋಜಯಸಿ ನಿವೃತ್ತ ಧರ್ಮಾನ್ ವಿನಾ ಇತ್ಯಾಹ ಜಾಯಸೀತಿ. ನಿವೃತ್ತ ಧರ್ಮಾನ್ ವಿನಾ, ನಿವೃತ್ತ ಧರ್ಮ ಹೇಳಬೇಕು. ಯುದ್ಧ ಒಂದು ಪ್ರವೃತ್ತ ಧರ್ಮ. ನಿವೃತ್ತ ಧರ್ಮ ಅಂದ್ರೆ ಒಂದೇ, ಶ್ರೇಯಸ್ಸಾಧನ ಅಂದ್ರೆ ಒಂದೇ. ನಿವೃತ್ತ ಧರ್ಮಗಳನ್ನು ಹೇಳೋದು ಬಿಟ್ಟುಬಿಟ್ಟು ದುರ್ಯೋಧನ ಹೇಳಿದ್ದು ಅದನ್ನೇನೆ. ದುರ್ಯೋಧನ ಯುದ್ಧ ಮಾಡಬೇಡ ಅಂತ ಹೇಳ್ದ, ಯುದ್ಧ ಮಾಡು ಅಂತ ಹೇಳ್ತಾರೆ. ನೋಡೋದಕ್ಕೆ ಹೇಗಿದೆ ಗೊತ್ತಾ? ದುರ್ಯೋಧನಿಗೆ ಶ್ರೇಯಸ್ಸು ಹೇಳಿದಾಗಾಯಿತು, ಅರ್ಜುನನಿಗೆ ಪ್ರೇಯಸ್ಸು ಹೇಳಿದಾಗಾಯಿತು. ಅಲ್ಲೇನು ಅರ್ಜುನ ಭಾರಿ ಭಕ್ತ, ಇವನಿಗೆ ಪ್ರೇಯಸ್ಸು ಹೇಳ್ತಿದ್ದಾರೆ. ಅವರಿಗೆ ಚೆಂದ ಫಸ್ಟ್ ರ್ಯಾಂಕ್ ಪರೀಕ್ಷೆಗೆ ಹೋಗಬೇಡ ಅಂತ ಹೇಳಿದ್ರೆ ಹಾಗೆ ಫೇಲ್ ಆಗಲಿ ತಪ್ಪಿಸ್ಬೇಡ ಪರೀಕ್ಷೆ ಅಂತ ಹೇಳಿದರೆ ನೋಡೋದಕ್ಕೆ ಗೊಂದಲ ಹುಟ್ಟಿಸಾಗಿದೆ. ಅದರಿಂದ ಆ್ಯಕ್ಚುಲಿ ಏನು ಹೇಳಬೇಕಾಗಿತ್ತು? ಅರ್ಜುನ ನೀನು ಯುದ್ಧ ಮಾಡಬೇಡ ಅಂತ ಇದು ಕೇಳಿ ದುರ್ಯೋಧನ ಯುದ್ಧ ಮಾಡು ಅಂತ ಹೇಳಬೇಕಾಗಿತ್ತು. ಯುದ್ಧ ಮಾಡಬೇಡ ಅಂತ ಅವನಿಗೆ ಹೇಳಿ, ಯಾಕೆ ಘೋರ ಕರ್ಮ ಅವಾಯ್ಡ್ ಮಾಡಿಸ್ತಿದ್ದಾನೆ ಅವನ ಕೈಲೇ. ಇವು ಘೋರ ಕರ್ಮ ಇನ್ವಾಲ್ವ್ ಮಾಡಿಸ್ತಾ ಇದ್ದಾರೆ. ಇದು ಯಾವ ನ್ಯಾಯ ಅಂತ ಅರ್ಜುನ ಪ್ರಶ್ನೆ ಆಯಿತು. ಮೊದಲೇ ಆಯ್ತಲ್ಲ, ಬರೋಕ್ಕಿಂತ ಮುಂಚೆ ಇತ್ತು, ಓದೋಗಿತ್ತು ಅಷ್ಟೊತ್ತಿಗೆ. ಕರ್ಮಣಃ ಸಕಾಶಾತ್ ಬುದ್ಧಿರ್ಜಾಯಸಿ ಚೇತ್ ತೇ ಮತ ತರ್ಹಿ. ಕರ್ಮಕ್ಕಿಂತ ಸಕಾಶಾತ್ ಅದು ಅದರಿಂದ ಅಂತ ಅರ್ಥ. ಬುದ್ಧಿ ಅಂದರೆ ಜ್ಞಾನ, ಹಿಂದೆ ಹೇಳಿದ್ದಾರೆ. ಬುದ್ಧಿ ಶಬ್ದ ಜ್ಞಾನ ಅಂತ ಅರ್ಥ ಇಲ್ಲಿ. ಜಾಯಸಿ ಚೇತ್ ತೇ ಮತ ಇತಿ ತರ್ಹಿ. ಹಾಗಿದ್ದರೆ ನಾನು ಯಾಕೆ ತೊಡಗಿಸ್ತಾ ಇದ್ದೆ ಹೇಳು ಅಂತ ಕೇಳಿದೆ. ಒಟ್ಟು ನನಗೆ ಉತ್ತರವನ್ನು ಕೊಡು, ಸರಿಯಾದ ಉತ್ತರವನ್ನು ಕೊಡಬೇಕು. ಲೋಕೇಶ್ ಕೃಷ್ಣ ಉತ್ತರ ಕೊಡ್ತಾನೆ, ನೋಡಿ ಗೊಂದಲ ಹೇಗೆ ಪರಿಹಾರ ಮಾಡ್ತಾನೆ ನೋಡಬೇಕು. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ವಿವಿಧಾನಿ. ನಮ್ಮ ಪ್ರಶ್ನೆ ಚೆನ್ನಾಗಿ ಅರ್ಥ ಆಗ ಅರ್ಜುನ ಹೇಗೆ ಕೇಳ್ತಾರೆ ಆ ಮೂಡಲ್ಲಿರಬೇಕು, ಅವಾಗ ಸ್ವಾರಸ್ಯ ಗೊತ್ತಾಗುತ್ತೆ. ನೀನು ಹೇಳ್ತಿರೋದು ಜ್ಞಾನ ಶ್ರೇಷ್ಠ ಅಂತ, ಮಾಡ್ತಿರೋದು ಯುದ್ಧದಂಥ ಘೋರ ಕರ್ಮ, ಇದು ಯಾವ ಲೆಕ್ಕ ನಿಶ್ಚಿತ್ಯ ನನಗೆ ಹೇಳಬೇಕು. ತಾತ್ಪರ್ಯ ಓದ್ಬೋದು. ನೆಕ್ಸ್ಟ್ ಜ್ಞಾನಂ ಯೋಗಶ್ಚ ಉಕ್ತೌ. ಜ್ಞಾನಂ ಯೋಗಶ್ಚ ಉಕ್ತೌ. ಜ್ಞಾನ ಮತ್ತು ಯೋಗ ಎರಡನ್ನು ಹೇಳಿದರು. ತತ್ರ ಕರ್ಮಯೋಗ ಕರ್ಮಯೋಗಂ ವಿಶೇಷತಃ ಪ್ರಪಂಚಯತೆ ಅನೇನ ಅಧ್ಯಾಯೇನ. ಈ ಅಧ್ಯಾಯದಿಂದ ಕರ್ಮಯೋಗವನ್ನು ವಿಶೇಷವಾಗಿ ಪರಮಾತ್ಮ ಪ್ರಪಂಚಯತೆ ಅಂದ್ರೇನು ವಿವರಿಸುತ್ತಿದ್ದಾನೆ, ವಿವರಣೆ ಕೊಡ್ತಿದ್ದಾನೆ ಅಂತ ಅರ್ಥ. ಇದು ಇಲ್ಲೇ ಬಂದಿದೆ. ದೂರೇಣ ಹ್ಯವರಂ ಕರ್ಮ ಇತಿ ಪ್ರಶ್ನೆ ಬೀಜಂ. ಪ್ರಶ್ನೆ ಬೀಜ ಅಂದ್ರೇನು? ಪ್ರಶ್ನೆಗೆ ಒಂದು ಕಾರಣ, ಬೀಜ ಅಂದರೆ ಹೇತು. ಪ್ರಶ್ನೆ ಕೇಳೋದಕ್ಕೇನು ಕಾರಣ ಅಂದರೆ ಹಿಂದೆ ಹೇಳಿದ್ದೇ ಕಾರಣ. ದೂರೇಣ ಹ್ಯವರಂ ಕರ್ಮ ಅಂತ ಹೇಳಿದ್ದೇ ಕಾರಣ. ಅಷ್ಟೇ ಗೀತ ತಾತ್ಪರ್ಯ ಅದಕ್ಕೆ. ಈಗ ಭಾಷ್ಯ. ಲೋಕೇಸ್ಮಿನ್ ದ್ವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ಅನಘ ಜ್ಞಾನಯೋಗೇನ ಸಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಅರ್ಜುನ ಅನಘ, ಅಘ ದುರ್ಯೋಧನ ಅನಘ ಅಲ್ಲ, ಅವನು ಎಂಥವನವನು? ಪೂರ್ಣಾಘ. ಅಘಾಯುರಿಂದ್ರಿಯಾರಮ ಬಂದಾಗೆ ಮಹಾಪಾಪಿಷ್ಟ ಅವನು. ಅದಕ್ಕೆ ಅವನಿಗೆ ಅದನ್ನು ಹೇಳಿದೆ, ನೀನು ಅನಘನಾದ್ದರಿಂದ ಹೇಗೆ ಹೇಳ್ತೇನೆ ಅಂತ ಅರ್ಥ. ಲೋಕೇಸ್ಮಿನ್ ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತ. ನಾನು ಎರಡನ್ನು ಹೇಳಿದೆ ನಿನಗೆ. ನಿಷ್ಠಾ ಅಂದ್ರೇನು? ಅನುಸರಿಸಬೇಕಾದ ಖಚಿತವಾದ ಮಾರ್ಗನ ಎರಡಿದೆ, ದ್ವಿವಿಧ. ಒಂದು ಜ್ಞಾನಯೋಗ, ಒಂದು ಕರ್ಮಯೋಗ ಅಂತ ಇದೆ. ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನ. ಜ್ಞಾನಯೋಗದಿಂದ ಸಾಂಖ್ಯರು ಹೋಗಬೇಕು, ಕರ್ಮಯೋಗದಿಂದ ಕರ್ಮ ಯೋಗಿಗಳು ಹೋಗಬೇಕು. ಆದ್ದರಿಂದ ಅದು ಎರಡಿದೆ. ಇದು ಫಸ್ಟ್. ಇವೆಲ್ಲ ಬೇರೆ ಭಾಷೆ ಓದಿ ಫುಲ್ ಆಫ್ ಕನ್ಫ್ಯೂಷನ್. ಆಚಾರ್ಯ ಕ್ಲಿಯರಾಗಿ ಬಿಡಿಸ್ತಾರೆ ಅದನ್ನೀಗ. ಏನಂತ ಹೇಳ್ತಾರೆ? ವೈಲಕ್ಷಣ್ಯಾಧರೇ ಜಾಯಸ್ತ್ವೇಪಿ ಬುದ್ಧೇರಾಧಿಕಾರಿಕತ್ವಾತ್ ತ್ವಂ ಕರ್ಮಣಿ ಅಪಿ ಅಧಿಕೃತಃ ಇತಿ ತತ್ರ ನಿಯೋಕ್ಷ್ಯಾಮೀತಿ ಆಶಯವಾನ್ ಭಗವಾನಾಹ ಲೋಕ ಇತಿ. ಜಾಯಸ್ತ್ವೇಪಿ ಬುದ್ಧೇಹೇ. ಬುದ್ಧಿ ಅನ್ನೋದು ಶ್ರೇಷ್ಠ, ಹೌದು, ಜ್ಞಾನನೇ ಶ್ರೇಷ್ಠ. ಆದರೂ ಕೂಡ ಆಧಿಕಾರಿಕತ್ವಾತ್, ಯಾರು ಯಾವುದಕ್ಕೆ ಅರ್ಹರೋ ಅದನ್ನು ಹೇಳ್ತಾ ಇದ್ದೇನೆ. ತ್ವಂ ಕರ್ಮಣಿ ಅಪಿ ಅಧಿಕೃತಃ. ನೀನು ಕರ್ಮದಲ್ಲಿ ಅಧಿಕಾರ ಹೊಂದಿದವನು, ಅರ್ಹತೆ ಹೊಂದಿದವನು. ಅದಕ್ಕೆ ನಿನಗೆ ಏನು ಹೇಳ್ತಾ ಇದ್ದೇನೆ ನಾನೀಗ? ಕರ್ಮವನ್ನಲ್ಲ, ಕರ್ಮ ಯೋಗವನ್ನು ಹೇಳ್ತಾ ಇದ್ದೇನೆ. ನಿಯೋಕ್ಷ್ಯಾಮಿ ಇತ್ಯಾಶಯವಾನ್ ಭಗವಾನಾಹ
ಲೋಕ ಇದೆ. ಬಟ್ ಸ್ವಲ್ಪ ಪ್ರೇಮ ತಿಳ್ಕೊಬೇಕು ಅದಕ್ಕೆ. ಇಲ್ಲಿ ಕೃಷ್ಣ ಹೇಳ್ತಿರೋದೇನೋ ಕರ್ಮ ಭಾರಿ ಕಡಿಮೆ, ಜ್ಞಾನ ಭಾರಿ ದೊಡ್ಡದು ಅಂಥೇಳಿ. ಅರ್ಜುನ ಕನ್ಫ್ಯೂಷನ್ ಏನಿದು, ಅದು ಹೇಗೆ ಕಡಿಮೆ ಅದು ಯಾಕೆ ಹೇಳ್ತೀವಿ ಅಂತೇಳಿ. ಅಲ್ಲಿ ಬಂದಿರೋದು ಕರ್ಮ ಭಾರಿ ಕಡಿಮೆ, ಕರ್ಮಯೋಗ ಕಡಿಮೆ ಅಲ್ಲ. ಡಿಫರೆನ್ಸ್ ಗೊತ್ತಾಯ್ತಾ? ಕರ್ಮ ಬೇರೆ, ಕರ್ಮಯೋಗ ಬೇರೆ. ಕೃಷ್ಣ ಹೇಳ್ತಿರೋದು ಯಾವುದೀಗ? ಕರ್ಮಯೋಗ, ಕರ್ಮ ಉಪಾಯವನ್ನು ಹೇಳ್ತಿರೋದ್ರಿಂದ ಇದೇನಿದು ಕಡಿಮೆ ಆಗೋದಿಲ್ಲ. ಫಸ್ಟ್ ಇದು. ಎರಡನೇದು, ಈ ಜ್ಞಾನ ಭಾರಿ ಶ್ರೇಷ್ಠ, ಗೊತ್ತಾಯ್ತಾ? ಜ್ಞಾನ ಭಾರಿ ಶ್ರೇಷ್ಠ. ಅದು ಬರ್ಬೇಕಾದ್ರೆ ಕರ್ಮ ಮಾಡಬೇಕು, ಮಾಡು ಅಂತ ಅರ್ಥ. ಬೇರೆ ಹೇಳಿದಾಗ ಆಗಲಿಲ್ಲ ಈಗ, ಗೊತ್ತಾಯ್ತಾ? ಮೆಡಿಕಲ್ ಸೇರ್ಬೇಕಾ PUC ಸರಿಯಾಗೋದು. ಅರೆ ಸೀದಾ ಅದನ್ನೇ ಓದು ಅಂತ ಯಾಕೆ ಹೇಳೋದಿಲ್ಲ ಅಂದರೆ ಸಾಧನ ಎಂಟ್ರಿ ಇರೋದು ಇದರೊಳಗಿದೆ, ಗೊತ್ತಾಯ್ತಾ? ಬರೀ ಕರ್ಮ ಹೇಳಿದರೆ ಬಂಧಕ. ಇದೇನಿದು ಕರ್ಮಯೋಗ ಹೇಳ್ತಿರೋದು. ಕರ್ಮಯೋಗ ಯಾವುದಕ್ಕೆ ಎಂಡಾಗುತ್ತೆ? ಜ್ಞಾನಕ್ಕೆ. ಕರೆಕ್ಟಾಗಿದೆ, ಯಾವುದು ಬೇರೆ ಅಲ್ಲೇ ಇಲ್ಲ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಗೊಂದಲ ಎಲ್ಲಿತ್ತೀಗ? ಕರ್ಮಯೋಗ ಈ ಅರ್ಥ ತುಂಬ ಜನ ಮಾಡ್ಕೊಳ್ಳಿಲ್ಲ. ಅವಾಗೇನಾಯಿತು, ಅವರಿಗೆ ಗೊಂದಲ, ಬರೆಯೋರಿಗೆ ಗೊಂದಲ. ಆದರೆ ಇಲ್ಲಿ ಏನು ಕ್ಲಿಯರ್ ಅಂದರೆ ಕ್ಲಿಯರು. ಅದನ್ನೇ ಹೇಳ್ತಾನೆ ಏನು ಅಂಥೇಳಿ, ಅದನ್ನು ಹೇಳೋದೇ ಹೊರಟಿರೋದು ಕರ್ಮಯೋಗ ಅಂತ ಹೇಳೋದು. ಅದಕ್ಕೇ ಏನು ವ್ಯತ್ಯಾಸ, ಕರ್ಮಯೋಗ ಏನು ವ್ಯತ್ಯಾಸ ಅಂತ ಹೇಳ್ತಾನೆ. ಲೋಕ ಇತಿ ದ್ವಿಧಾ ಅಪಿ ಜನಾ ಸತ್ಯ. ನೆಕ್ಸ್ಟ್ ಈಗ ಇದಾದಮೇಲೆ ಇನ್ನೊಂದು ಹೆಜ್ಜೆ ಇದೆ. ಅದು ಜ್ಞಾನ ಬಂತೀಗ, ಅಪ್ರೋಷ್ಟ ಜ್ಞಾನ ಬಂದಾಯಿತು. ಆಮೇಲೆ ಇಬ್ಬರು ಬರ್ತಾರೆ, ಎರಡು ಗುಂಪು ಜ್ಞಾನಯೋಗಿಗಳು. ಮೊದಲೆಲ್ಲ ಇಲ್ಲ, ಮೊದಲೆಲ್ಲ ಸಾಮಾನ್ಯ ಎಲ್ರಿಗೂ ಒಂದೇ ರೀತಿಯೇ. ನೀವು ಸ್ಪೆಷಲೈಸೇಷನ್ ಯಾವಾಗ? ಹೈಯರ್ ಸ್ಟೇಜಲ್ಲಿ. ಈ ಮೊದಲೇ ಸ್ಟೇಜಲ್ಲಲ್ಲ, ಈ ಸ್ಪೆಷಲೈಸೇಷನ್ ಮುಂದೆ ಇದೆ. ಈ ಮೊದಲು ಮಾಡಬೇಕು. ಈ ಕೆಲಸಕ್ಕೆ ಸೇರಿದ್ರು ಸ್ಪೆಷಲ್ ಎರಡಿದೆ. ಈಗ ಎರಡಿದೆ. ಯಾವ ಗೊತ್ತಾ? ಒಬ್ಬನು ಡಾಕ್ಟ್ರ್ ಆಗಬೇಕು ಹೋಗ್ತಾನೆ, ಒಬ್ಬನು ಪ್ರೊಫೆಸರ್ ಆಗ್ಲಿಕ್ಕೆ ಹೋಗ್ತಾನೆ. ಅದೇ ಇಬ್ಬರು MBBS ಓದಿದ್ದಾರೆ, ಇನ್ನು MD ಏನೋ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅವ್ರು ಎರಡು ಚಾಯ್ಸ್ ಅವ್ರಿಗಿರೋದು. ಒಂದು ಟೀಚಿಂಗ್ ಪ್ರೊಫೆಷನ್ಗೆ ಹೋಗ್ಬೋದು, ಇಲ್ಲ ಹೋದರೆ ಎಕ್ಸಿಕ್ಯೂಟಿವ್ ಜಾಬ್ಗೆ ಹೋಗ್ಬೋದು. ಇದು ಕರ್ಮಯೋಗ ಜ್ಞಾನಯೋಗ ಅಂತ ಹಾಗೆ, ಗೊತ್ತಾಯ್ತಾ? ಟೀಚಿಂಗ್ ಪ್ರೊಫೆಷನಲ್ಲೇ ಕಂಟಿನ್ಯೂ ಆಗಿಬಿಟ್ರೆ ಅದು ಜ್ಞಾನಯೋಗ. ಅದು ಇದು ಕರ್ಮಯೋಗ. ಅರ್ಥ ಆಯ್ತಾ? ಈಗ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗ್ಬೋದು, ಒಂದು ಪ್ರೊಫೆಸರ್ ಆಗ್ಬೋದು ಇವತ್ತು. ಅರ್ಥ ಆಯ್ತಾ? ಬಟ್ ಯಾರಿಗೆ ಏನು ಹೇಳಬೇಕಂತ ನಮ್ಮ ಪ್ರಶ್ನೆ ಈಗ. ಯಾರಿಗೆ ಜ್ಞಾನ ಕಾರ್ಯದಲ್ಲಿ ಹೆಚ್ಚು ಅರ್ಹತೆ ಇದೆ, ಆಸಕ್ತಿ ಇದೆ, ಅವನು ಅದನ್ನೇ ಮಾಡಬೇಕು. ಇದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅವನಿಗೆ. ಅವನಿಗೆ ಪಾಠ ಹೇಳೋದಕ್ಕೆ ಭಾರಿ ಖುಷಿ ಇದ್ದಾಗ ಯಾವ್ದು ಆಪ್ ಮಾಡ್ಕೋಬೇಕು ಅವನು. ಕೆಲವಿಗೆ ಪಾಠ ಹೇಳೋದಕ್ಕೆ ಅಷ್ಟು ಆಸಕ್ತಿ ಇಲ್ಲ, ಮಾಡ್ಲಿಕ್ಕೆ ಚೆನ್ನಾಗಿರ್ತದೆ, ಪ್ರಾಕ್ಟಿಕಲ್ನೇ ಮಾಡ್ಲಿಕ್ಕೆ ಇಷ್ಟ ಇದೆ, ಅವನು ಅದಕ್ಕೆ ಹೋಗಬೇಕು. ಸೊ ಈ ಡಿವಿಷನ್ ಯಾವಾಗ ಬಂತಿದೋ? ಕೋರ್ಸ್ ಮುಗಿದ ಮೇಲೆ ಬಂದಿರೋದು ಇದು, ಕೋರ್ಸ್ ಮುಗಿದ ಮೇಲೆ. ಸೊ ಎರಡು ಸ್ಟೇಜ್ ಉತ್ತರ ಇರೋದು ಅದರೊಳಗೆ. ಕರ್ಮ ಬೇರೆ, ಕರ್ಮಯೋಗ ಬೇರೆ ಒಂದು ಸ್ಟೇಜು. ಜ್ಞಾನ ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಅರ್ಜುನ ಯಾವ ಸ್ಟೇಜಲ್ಲಿ ಇದ್ದಾನೀಗ? ಅಪರೋಕ್ಷ ಜ್ಞಾನಿ. ಈಗ ಕೋರ್ಸ್ ಮುಗಿಸ್ಬಿಟ್ಟಿದ್ದಾನೆ. ನಾನೀಗ ಟೀಚಿಂಗ್ ಸೇರಲೋ ಇದಕ್ಕೆ ಸೇರಲೋ ಅಂತ ಕೇಳಿದರೆ ಯಾರು ಹೇಳಬೇಕೀಗ? ಆವಾಗ ಇಬ್ಬರು ಹೇಳ್ತಾರೆ, ನೋಡು ನಿನಗೆ ಟೀಚಿಂಗ್ ಭಾಳ ಇಷ್ಟ ಇದೆ, ಅದಲ್ಲೇ ಹೋಗು. ನೀನು ಹಾಗಲ್ಲ, ಒಳ್ಳೆ ಎಫಿಷಿಯೆಂಟಾಗಿ ವರ್ಕ್ ಮಾಡ್ತೀಯ, ಇದಕ್ಕೆ ಹೋಗು. ಇದನ್ನು ಗೈಡ್ ಮಾಡ್ತಿರೋ ಆಯ್ತು. ಯಾರು ಕ್ಷತ್ರಿಯ ಆಯಿತ? ಕ್ಷತ್ರಿಯ ಏನು ಕೆಲಸ ಇದೆ? ಪ್ರೊಟೆಕ್ಷನ್ ಅಂದರೆ ಕರ್ಮ. ಅದನ್ನು ಮಾಡಬೇಕು. ಪ್ರೊಟೆಕ್ಷನ್ ಮಾಡಬೇಕಾದ್ರೆ ಅಯೋಗ್ಯನ ಹೊಡಿಬೇಕು, ಅದಕ್ಕೆ ಯುದ್ಧ ಮಾಡಬೇಕು. ಡಿಫ್ರೆಂಟ್, ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗುತ್ತೆ. ಈಗ ಯಾವುದು? ಅದೇ ಕ್ಷತ್ರಿಯ ಧರ್ಮ ಆದ್ದರಿಂದ ನಾನು ಮಾಡಬೇಕು. ಸನಕಾದಿಗಳು ದೃಷ್ಟಾಂತ ತೊಗೋಬಾರ್ದು ನೀನು. ಯಾತಕ್ಕೆ? ಸನ್ಯಾಸಿಗಳವರು. ಸನ್ಯಾಸಿಗಳಿಗೆ ಏನಿಲ್ಲ, ಈ ಬಂಧನ ಯಾವುದೂ ಇಲ್ಲ. ಅದರಿಂದ ಅಲ್ಲೇ ಕಂಟಿನ್ಯೂ ಆಗ್ಲಿಕ್ಕೆ ಬರುತ್ತೆ. ನಿನಗೆ ಹಾಗಲ್ಲ. ಯಾವ ಕನ್ಫ್ಯೂಷನ್ ಇಲ್ಲ, ಅಷ್ಟು ಕ್ಲಿಯರಾಗಿದೆ. ಹಾಂ, ಯಾರಿಗೆ? ನಮಗೆ ಯಾವುದೂ ಇಲ್ಲ ಅಂತ ಹೇಳಿದ್ರೆ ಆಗ ಎರಡೂ ಇಲ್ಲ. ಒಂದು ಫೇಲ್ ಆದವ್ರಿಗೆ ಯಾವುದೆಲ್ಲ ಹೇಳಬೇಕು, ಇನ್ನೊಂದು ಸ್ವಲ್ಪ ಓದು ಅಂತ ಹೇಳಬೇಕು ಅಷ್ಟೇ. ಯಾರು? ಸಾಧಕರು ಸಿದ್ಧರು ಎಂಟ್ರಿ ಆದಮೇಲೆ, ಅಡ್ಮಿಷನ್ ಆದಮೇಲೆ. ಅದು ಅಡ್ಮಿಷನ್ ಆಗೋದ್ರೆ ಗುಂಪಿಗೆ ಸೇರೋದಿಲ್ಲ ಅವರು. ಅದೆಲ್ಲ ಮುಂದೆ ಇದೆಲ್ಲ ಹೇಳೋದಕ್ಕೆ ಹೊರಟಿರೋದು. ಎಲ್ಲ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಅದಕ್ಕೆ ಗೀತಾ ಅಂತ ಹೆಸರು. ಈ ಕ್ಲಿಯರ್. ವಿವಿಧ ಅಪಿ ಜ್ಞಾನಾ ಸಂತಿ. ಅದು ಅರ್ಹತೆ ಇರೋದನ್ನು ಎರಡು ವಿಧ ಇದ್ದಾರೆ. ಗೃಹಸ್ಥಾದಿ ಕರ್ಮತ್ಯಾಗೇನ ಜ್ಞಾನನಿಷ್ಠಾ ಸನಕಾದಿವತ್. ಗೃಹಸ್ಥಾದಿ ಕರ್ಮತ್ಯಾಗೇನ ಜ್ಞಾನನಿಷ್ಠಾ ಸನಕಾದಿವತ್. ಅವರು ಗೃಹಸ್ಥರಾಗಿದ್ರು. ಬ್ರಹ್ಮದೇವರು ಹೇಳಿದರು ಅವ್ರಿಗೆ ಹುಟ್ಟಿದ ತಕ್ಷಣ, ಪ್ರಜಾ ಸೃಜಿತ ಪುತ್ರಕಾಹ, ನೀವು ಮದುವೆ ಆಗಬೇಕು, ಮಕ್ಕಳನ್ನು ಪಡಿಬೇಕು, ಅದಿಲ್ಲ, ನಮಗೆ ಅದರಲ್ಲಿ ಆಸಕ್ತಿ ಇಲ್ಲ, ನಮಗೆ ನಿವೃತ್ತ ಧರ್ಮವನ್ನು ಆಚರಣೆ ಮಾಡ್ತೀವಿ ಅಂತ ತಕ್ಷಣ ಬಾಲ ಸನ್ಯಾಸಿಗಳಿಗೆ ಹೊರಟೋಗ್ಬಿಟ್ರು. ಅದಕ್ಕೆ ಅವ್ರು ಎಕ್ಸಾಂಪಲ್ ತೊಗೊಂಡಿದ್ದಾರೆ. ಸನಕಾದಿವತ್. ಆದಿಶಬ್ದ ಅಂಥವ್ರಿದ್ದಾರೆ ಬೇಕಾದಷ್ಟು ಜನ. ಇವತ್ತು ಉಡಿ ಅಷ್ಟಮಠಾಧೀಶರೆಲ್ಲ ಬಾಲ ಬ್ರಹ್ಮಚಾರಿಗಳಾಗಿ ನಿಯಮ ಇರೋದರಿಂದ ಆ ಗುಂಪಿಗೆ ಸೇರಿದವರು. ತತ್ಸ್ಥ ಏವ ಜ್ಞಾನನಿಷ್ಠಾಶ್ಚ ಜನಕಾದಿವತ್. ತತ್ಸ್ಥ ಅಂದರೆ ಏನು? ಗೃಹಸ್ಥರು ಮತ್ತು ಪುರಂದರದಾಸರೆಲ್ಲ ಅಂಥವ್ರು. ಪುರಂದರದಾಸರು ಅವರೆಲ್ಲ ಯಾವ ಗುಂಪಿ? ತಿರುಕೋ ಪಂಡಿತಾಚಾರ್ಯಲ್ಲ ಯಾವ ಗುಂಪಿನವರವರು? ಇದಕ್ಕೆ ಬಂದವರು. ಅದು ಗೃಹಸ್ಥರಾಗಿದ್ದೇ ಸಾಧನೆ ಮಾಡ್ಲಿಕ್ಕೆ ಬಂದರು. ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳಿಬಿಟ್ಟು
ಆ ಹಂತದಲ್ಲಿ ಬಂದು ಗೊತ್ತಾಯ್ತಾ. ಆ ಹಂತ ಆದರೆ ಸಮಸ್ಯೆ ಆಗಲಿಲ್ಲ. ಕೆಲವರು ಸನ್ಯಾಸನೇ ಇಷ್ಟಪಡ್ತಾರೆ, ಅದಿದೆ. ರಘುತ್ತಮ ಸ್ವಾಮಿಗಳು ಅಂಥವರೆಲ್ಲ ಬಾಲ ಸನ್ಯಾಸ. ಇಲ್ಲಿ ಎರಡು ಚಾಯ್ಸ್ ಇದ್ದರೂ ಕೂಡ ಅದಕ್ಕೆ ಹೊರಟರು. ಈ ರೀತಿ ಇರೋದರಿಂದ ಅವ್ರ ಅಧಿಕಾರ ನೋಡ್ಕೊಂಡು ಹೊಡಬೇಕು. ಸನಕಾಧಿಪತೆ ಅದು ಜ್ಞಾನನಿಷ್ಠರು ಕರ್ಮನಿಷ್ಠರು ಅಂತ ಎರಡು ಭಾಗ ಮಾಡಿದರು. ತತ್ಸ್ಥ ಏವ ಜ್ಞಾನನಿಷ್ಠಾಶ್ಚ ಜನಕಾಧಿಪತೆ. ಕೆಲವರು ಬೇರೆ ಜಾಬ್ ಸಿಕ್ಕಾಬಟ್ಟೆ ದುಡ್ಡು ಬರ್ತಾಯಿದೆ, ಬೇಡ ನಾನು ಟೀಚಿಂಗ್ ಭಾಳ ಕಡಿಮೆ. ಈ ಸ್ವಲ್ಪ ವಾಸಿ ಬಂದು ಟೀಚಿಂಗ್ ಅಂದರೆ ಭಾರಿ ಕಡಿಮೆ ಇರ್ತಿತ್ತು. ನಮಗೆ ಅದು ಲೈಕ್ ಇಟ್ ಡೂ ಇಟ್ ಅಂತಿತ್ತು. ಇನ್ನು ಕೆಲವರು ಇದರಲ್ಲಿ ಆಸಕ್ತಿ ಇಲ್ಲ, ನೀವು ಎಷ್ಟು ಕಡಿಮೆ ಬಂದು ಬರಲ್ಲ, ನಾನು ಎಕ್ಸಿಕ್ಯೂಟಿವ್ ಜಾಬಿಗೆ ಹೋಗ್ತೀನಿ. ಇನ್ನೊಂದು ಗುಂಪಿನವರು ಇರ್ತಾರೆ, ಅವರ ಸ್ವಭಾವ ನಿಷ್ಠ ಅಂದರೆ ಸ್ವಭಾವನೇ ಆಗಿರೋದು, ಅದು ಬೇರೆ ರೀತಿ ಬಂದಿದ್ದಲ್ಲ. ಅವ್ರ ಲೈಕಿಂಗ್ ಇರೋದೇ ಹಾಗೆ, ಅದನ್ನು ಚೇಂಜ್ ಮಾಡೋಕ್ಕೆ ಬರೋದು ಸ್ವರೂಪ ಅದು. ಇತ್ಯರ್ಥ. ಮದ್ಧರ್ಮಸ್ಥ ಅದು ಇಬ್ಬರು ಕೂಡ ಎಂಥವರು ಅಂದರೆ ಭಗವದ್ಭಕ್ತರೇ. ಇಬ್ಬರು ಕಾಮನ್ ಕ್ವಾಲಿಫಿಕೇಷನ್ ಇಬ್ಬರದು ಒಂದೇ. ಈ ಜಾಬ್ ಮುಂದೆ ಯಾವುದು ಮಾಡಬೇಕು ಎಂಬುದಕ್ಕೆ ಇದೋ ಅದೋ ಅಂತ ಪ್ರಶ್ನೆ. ಈಗ ಸಾಂಖ್ಯಾನಾಂ ಜ್ಞಾನಿನಾಂ ಸನಕಾದಿನಾಂ. ಸಾಂಖ್ಯರೆಲ್ಲ ಯಾವ ರೀತಿ ಇರಬೇಕು? ಸನಕಾದಿಗಳಂತಲೇ ಇರಬೇಕು. ಜ್ಞಾನ ಪ್ರಧಾನವಾದ ಜೀವನನೇ ಸಾಗಿಸಬೇಕು. ಉದಾಹರಣೆ ನಮ್ಮಲ್ಲಿ ಯತಿಗಳಿದ್ದಾರೆ, ಗೃಹಸ್ಥರು ತಿಳ್ಕೊಂಬೋಣ. ವ್ಯಾಸರಾಜರು ಗುರುಗಳು, ಪುರಂದರದಾಸರು ಶಿಷ್ಯರು. ಇವರು ಗೃಹಸ್ಥರಾಗಿ ಕಂಟಿನ್ಯೂ ಮಾಡಿ ದೊಡ್ಡ ಸಾಧನೆ ಮಾಡಿದರು. ಅವರು ಯತಿಗಳಾಗಿ ಅವರು ಬಾಲಬ್ರಹ್ಮಚಾರಿಗಳಿವಂತೆ ದೊಡ್ಡ ಸಾಧನೆ ಮಾಡಿದರು. ಅದು ಯಾರು ಗ್ರೇಟ್ ಅಂತ ಹೇಳಿದರೆ ಅವ್ರ ಫೀಲ್ಡಲ್ಲಿ ಅವರು, ಇವ್ರ ಫೀಲ್ಡಲ್ಲಿ ಇವರು. ಗೊತ್ತಾಯ್ತು? ಎರಡಕ್ಕೊಂದಕ್ಕೊಂದು ಏನು ಕಂಪೇರ್ ಮಾಡಬಾರ್ದು. ಗೃಹಸ್ಥ ಕೆಲವು ಸತ್ತೆ ಇವರಿಂದ ಮುಂದೆ ಹೋಗಿಬಿಡ್ಬೋದು. ತಿರುಗುವ ಮಿಡಿತಾಚಾರ್ಯ ಉದಾಹರಣೆಗೆ ಅವ್ರು ಮಾಡಿದ ವಾಯುಸ್ತುತಿ ಹಿಡಿದೇ ಹೋದರೆ ಅವನು ಮಾಧ್ವನೇ ಆಗೋದಿಲ್ಲ. ಅದು ಯತಿಗಳಲ್ಲ, ಪೀಠಾಧೀಶರಿಗೂ ಟೆಕ್ಸ್ಟ್ ಅದು, ಪೀಠಾಧೀಶರಿಗೂ ಟೆಕ್ಸ್ಟ್ ಅದು. ಅರ್ಥ ಆಯ್ತಾ? ನಾರಾಯಣ ಪಂಡಿತಾಚಾರ್ಯ ಮಧ್ವೀಜ ಇದು ಮಾಡಿದೆ, ಅವ್ರು ಊಟ ಮಾಡಾಗಿಲ್ಲ, ಅಷ್ಟು ಒಂದು ವಿಧಿ ಇದೆ. ಇಬ್ಬರು ಗೃಹಸ್ಥರೇ. ಆಶ್ಚರ್ಯ ಅಂದರೆ ಪುರಂದರದಾಸರು, ವಿಜಯದಾಸರು. ಇವತ್ತು ಕೂಡ ವಿಜಯದಾಸ ಆರಾಧನೆ ಸ್ವಾಮಿಗಳು ಹೋದ ಕಾಲಕ್ಕೆ ಮೊದಲು ಅಭಿಷಂಬಿಸೋದಿಲ್ಲ. ಗೊತ್ತಾಯ್ತಿಲ್ಲ? ಅವರು ಗೃಹಸ್ಥರಾಗಿದ್ದರೂ ಕೂಡ ಏನು ಹೇಳ್ತಾರೆ, ಅವರಿಗೆ ದೊಡ್ಡವರು ಅಂತ ಮಾಡಿಬಿಡ್ತಾರೆ. ಗೊತ್ತಾಯ್ತಿಲ್ಲ? ಇದು ಭಾರಿ ಇಂಪಾರ್ಟೆಂಟ್ ಇದು. ಆದ್ದರಿಂದ ಇವರು ಎಷ್ಟೋ ಜನ ಜ್ಞಾನಿಗಳು ಗೃಹಸ್ಥರಿಗೆ ನಮಸ್ಕಾರ ಮಾಡಿದರು. ಪೀಠಾಧೀಶರು ನಮಸ್ಕಾರ ಮಾಡಿ ನಿಂತವರಿದ್ರು ಗೃಹಸ್ಥರಿಗೆ. ಗೊತ್ತಾಯ್ತಾ? ಯಾರು ಅವರು? ನಾರಾಯಣ ಪಂಡಿತಾಚಾರ್ಯರಿಗೆ, ತಿರುಕೋ ಪಂಡಿತಾಚಾರ್ಯ, ವಿಜಯಧ್ವಜ ಸ್ವಾಮಿಗಳು ಭಾಗವತ ಟಿಪ್ಪಣಿ ಬರೆದವರು. ತಿರುಕೋ ಪಂಡಿತಾಚಾರ್ಯ ನಮಸ್ಕಾರ ಮಾಡ್ತಾವ್ರು ಮೊದಲಿಗೆ ಗೃಹಸ್ಥರು. ಅಂದರೆ ಏನು ಬಂತು ಈಗ? ಡಿಸೈಡೆಡ್ಲಿ ಮೇಲಿದ್ದಾರೆ ಅವರಿಗೆ. ಅವ್ರಿಗೆ ಗೃಹಸ್ಥಾಗಿ ಸಲ ಮೇಲೆ ಹೋಗಿಬಿಟ್ಟಿದ್ದಾರೆ. ಅದರಿಂದ ಅವ್ರು ಎಂಥವ್ರು ಪೂಜ್ಯರೇ. ಅವ್ರು ಹೇಳಿದ ವಾಯುಸ್ತುತಿ ಹೇಳೋಕ್ಕೆ ಬರುತ್ತೆ ಟೆಕ್ಸ್ಟಾಗಿ. ನಾವು ಅದು ನಮಸ್ಕಾರ ಮಾಡದಿದ್ದರೆ ಹೇಗೆ? ಕಾಮನ್ ಸೆನ್ಸ್ ಅದು. ಗೊತ್ತಾಯ್ತಾ? ಈ ದೃಷ್ಟಿಯೊಳಗೆ ಹೈಯೆಸ್ಟ್ ಇದು. ಒಂದು ಪ್ರಸಂಗ ಬರ್ತದೆ, ಮಹಾಭಾರತ ಅರ್ಥ ಆಗುತ್ತಾಗ. ಅರ್ಜುನ ಸನ್ಯಾಸಿ ವೇಷ ಹಾಕ್ಕೊಂಡಿದ್ದಾನೆ. ಕೃಷ್ಣನ ಬಿಟ್ಟು ಕೃಷ್ಣ ಸತ್ಯವಾಗಿ ಉಳಿದವ್ರು ಯಾರಿಗೂ ಗೊತ್ತಿಲ್ಲ. ಅದು ಯಾರೋ ಯತಿಗಳು ಬಂದಿದೆ, ಯತಿಗಳು ಬೇರೆ ಭಾರಿ ಬೇಗ ಸುದ್ದಿ ಆಗಿಬಿಡು, ಸಾವಳಿ ಬಂದಿದ್ದಾರೆ ಅಂಥೇಳಿ ದೊಡ್ಡ ಹೊರಟೆ ಬಿಡ್ತಾರೆ. ಆಗ್ತದೆ ಊಟಕ್ಕೆ ಅದಕ್ಕೆಲ್ಲ ಹೊರಟೆ ಬಿಡ್ತಾರೆ. ಅದು ಯಾರು ಕರೆದೇ ಒಂದು 10-20 ಜನ ಆಗಿಬಿಡ್ತಾರೆ ಬೇಕಾದರೆ. ಅಷ್ಟು ಸಹಜ. ಆಗ ಕಾಲದಲ್ಲಿ ಇತ್ತದು. ಯಾರೋ ಸಾವಳಿ ಬಂದಿದ್ದಾರಂತೆ, ಬೆಟ್ಟದಲ್ಲಿದ್ದಾರೆ ಅಂತೇಳಿ ಎಲ್ಲ ಯಾವುದೋ ನೋಡ್ಲಿಕ್ಕೆ ಬಲರಾಮ ದೇವರು ಹೊರಟುಬಿಟ್ರು ನೋಡೋಕ್ಕೆ ಅಂತೇಳಿ. ಕೃಷ್ಣನು ಹೊರಟ ತಕ್ಷಣ ಇವರೇನು ಯತಿಗಳು ಅಂತ ತಿಳ್ಕೊಂಡು ಬಲರಾಮ ದೇವ್ರಿಗೆ ಗೊತ್ತಾಗಿಲ್ಲ, ಅರ್ಜುನ ಅಂತ ಗೊತ್ತಿಲ್ಲ. ಸ್ವಾಮಿಗಳು ನಮಸ್ಕಾರ ವಯಸ್ಸು ನೋಡೋದಿಲ್ಲ, ನಮಸ್ಕಾರ ಮಾಡಿಬಿಟ್ರು. ಅರ್ಜುನಿಗೆ ಗಾಬರಿ ಆಗೋಯ್ತು. ಈ ಕೆಲಸ ಅದು ಎಲ್ಲ ಎಕ್ಸ್ಪೆಕ್ಟ್ ಮಾಡಿ, ಅದು ನಿಜವಾದ ಸನ್ಯಾಸಿನೇ ಅಲ್ಲ. ಫಸ್ಟ್ ಆಫ್ ಆಲ್ ಬಲರಾಮ ದೇವರು ಭಾರಿ ದೊಡ್ಡವರು, ಸ್ವರೂಪತಃ ದೊಡ್ಡವರು. ಈ ಮಧ್ಯೆ ಇಂದ್ರ ಅವತಾರ, ಶೇಷ ಅವತಾರ. ಇಲ್ಲೂ ದೊಡ್ಡವರು, ವಯಸ್ಸಿನಲ್ಲೂ ದೊಡ್ಡವರು, ಇದರಲ್ಲೂ ದೊಡ್ಡವರು, ಎಲ್ಲರಲ್ಲೂ ದೊಡ್ಡವರೇ ಅವರು. ಪಜಿತೈತಿ ವೇಷ ಹಾಕ್ಕೊಂಡು ಇವೆಲ್ಲ ಎಡವಟ್ಟು ಕೆಲಸ ಮಾಡಿಕೊಂಡಾಗೈತಲ್ಲ. ಆಗ ತಾತಿರಿ ನಮಸ್ಕಾರ ಮಾಡಿಬಿಡ್ತಾರೆ ಅವರಿಗೆ. ಬಲರಾಮ ದೇವರು ತಾನು ಮಾಡಿಬಿಡ್ತಾನೆ ತಕ್ಷಣ ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ. ಅವರು ನೀವು ಯತಿಗಳು ನನಗೆ ಮಾಡಿಬಿಟ್ರಲ್ಲ ಅಂತ ಕೇಳ್ತಾ. ಇದು ಈ ಪ್ರಶ್ನೆ ಉತ್ತರ. ಈಗ ಅರ್ಜುನ್ ಏನು ಹೇಳಬೇಕೀಗ? ಈ ರೀತಿ ಹೇಳ್ಬೋದಾಗಿತ್ತು, ನಾನು ಯತಿರೇ ಅಲ್ಲ ಸ್ವಾಮಿ, ದಯವಿಟ್ಟು ಕ್ಷಮಿಸಿ. ಹಾಗೆ ಹೇಳಾಗಿಲ್ಲ. ಯಾತಕ್ಕೆ? ಅದಿನ್ನೂ ಪರ್ಪಸ್ ಸರ್ವ್ ಆಗಿಲ್ಲ. ಅದಕ್ಕೇನು ಮಾಡ್ದ? ಇಲ್ಲ ಗುಣಜ್ಯೇಷ್ಠೋಸಿ, ನಾನು ಸನ್ಯಾಸಿ ಆಗಿದ್ದು ಗೃಹಸ್ಥರ ನನಗಿಂತ ಶ್ರೇಷ್ಠ ನೀವು. ಅದೇ ಪ್ರಾಕ್ಟೀಸ್ ಆಯ್ತಾವೆ. ಗೊತ್ತಾಯ್ತು? ದೊಡ್ಡವರಲ್ಲಿ ಏನಾಯ್ತು? ಅದು ಪ್ರಾಕ್ಟೀಸ್ ಆಯ್ತು. ಅವರಿಗೆ ಬಲರಾಮ ದೇವರಿಗೆ ಅರ್ಜುನ ಮಾಡಿದ್ದು ಯತಿಯಾಗಿಯೂ ಮಾಡಿದ ಅಂತಿದೆಯಲ್ಲ. ಯತಿಗಳಾಗಿದ್ದು ಸ್ವರೂಪದಲ್ಲಿ ಯೋಗ್ಯತೆ ಎಲ್ಲ ಬೇಲೋಟಕ್ಕೆಲ್ಲ ಹಾಗೆಲ್ಲ ಮಾಡಬಾರ್ದು. ಆ ಲೆವೆಲ್ ರೀಚ್ ಆಗಿರಬೇಕು ಅವರು. ಎರಡೂ ಗೊತ್ತಿಲ್ಲ, ಯತಿಗಳು ಗೊತ್ತಿಲ್ಲ, ಇದು ಇವರಿಗೆಲ್ಲ ಹೇಳಿದ್ದಲ್ಲ ಇದು. ಅಂಥವ್ರು ಯಾರಿಗೆ ಮಾಡ್ಬೋದು? ಗುಣಜ್ಯೇಷ್ಠ. ಅದಕ್ಕೆ ಗುಣಜ್ಯೇಷ್ಠ ಅಂತ ಆಗಿರಬೇಕು, ಇದು ಇವ್ರಿಗೆ ಗೊತ್ತಿರಬೇಕು. ಅವಾಗ ಮಾಡಬೇಕೆ ಹೊರತು ಅದರ್ವೈಸ್ ಯಾವುದನ್ನು ಫಾಲೋ ಮಾಡಬೇಕು? ಗೃಹಸ್ಥ ಎಷ್ಟು ದೊಡ್ಡವನಾಗಿದ್ದರೂ ಯತಿಗಳು ನಮಸ್ಕಾರ ಮಾಡೋದೇ ಲೋಕ ಧರ್ಮ, ಅದು ವಿಹಿತ ಧರ್ಮ. ಅದು ಎಕ್ಸೆಪ್ಷನ್. ಅದು ಎಕ್ಸೆಪ್ಷನ್, ಯಾವ ರೂಲ್ ಅಂತ ಮಾಡಬಾರ್ದು. ಇಲ್ಲಿ ಆ ಪ್ರಶ್ನೆ ಬಂತು. ಯಾವ್ದವ್ರು ಅವರಿಗೆಲ್ಲ ಯಾವುದವ್ರಿಗೆ ನಮಸ್ಕಾರ ಮಾಡ್ತಾರೆ. ಅವರೆಲ್ಲ ಆ ಸ್ಟೇಜ್ ರೀಚ್ ಆದವರು. ತತ್ಸ್ಥಾ ಏವ ಜ್ಞಾನನಿಷ್ಠಾಶ್ಚ ಸನಕಾದಿವತ್. ಜನಕಾದಿವತ್ ಇವರು, ಸನಕಾದಿವತ್ ಅವರು.
ಜನಕರಾಜ. ಅದು ಸಾಮಾನ್ಯ ಜ್ಞಾನಿ ಅಲ್ಲ ಆತ. ಋಷಿಮುನಿಗಳಿಗೆ ಕನ್ಫ್ಯೂಷನ್ ಬಂದರೆ ಉತ್ತರ ಕೊಡೋ ಸಾಮರ್ಥ್ಯ ಇತ್ತು ಆತನಿಗೆ, ಅಷ್ಟು ಜ್ಞಾನಿ. ಅದು ರಾಜನಾಗಿದ್ದಾನೆ ಆತ, ಗೊತ್ತಾಯ್ತಾ. ಇವು ಸನಕಾದಿಗಳು ಜ್ಞಾನಯೋಗಿಗಳಾಗಿ ಇಲ್ಲಿದ್ದರೆ ಆತ ಕರ್ಮಯೋಗಿಯಾಗಿ ಅಲ್ಲಿದ್ದಾನೆ. ಜ್ಞಾನ ಇಬ್ಬರಿಗೂ ಕಾಮನ್. ಮುಂದಿನ ಸ್ಟೇಜಲ್ಲಿ ಕರ್ಮ ಪ್ರಧಾನವಾಗಿರಬೇಕು, ಜ್ಞಾನ ಪ್ರಧಾನ ಪ್ರಶ್ನೆ ಬಂದುಬಿಟ್ರೆ ಉತ್ತರ ಕೊಡ್ತಾರೆ. ಸನಕಾದಿಗಳು ಅಪರೋಕ್ಷ ಜ್ಞಾನಿಗಳಾಗಿ ಜ್ಞಾನ ಮಾರ್ಗದಲ್ಲಿ ಮುಂದುವರೆದರು. ಜನಕರಾಜ ಶ್ರೇಷ್ಠ ಅಪರೋಕ್ಷ ಜ್ಞಾನಿಯಾಗಿ ಕರ್ಮ ಮಾರ್ಗದಲ್ಲೇ ಮುಂದುವರೆದ. ಆದ್ದರಿಂದ ಇದು ಅವರವರ ಸ್ವರೂಪಕ್ಕೆ ಆಸಕ್ತಿ ಸಂಬಂಧಪಟ್ಟಿದ್ದು, ಅರ್ಹತೆ ಸಂಬಂಧಪಟ್ಟಿದ್ದಾದ್ದರಿಂದ ಅದನ್ನು ಹೇಳ್ತಾ ಇತ್ತು. ಸೊ 2 ಸ್ಟೇಜ್ ಉತ್ತರ ಇದು. ಕರ್ಮ ನಿಂದ್ಯ, ಕರ್ಮಯೋಗ ಶ್ರೇಷ್ಠ. ಅಲ್ಲಿ ದೂರೇಣ ಹ್ಯವರಂ ಕರ್ಮ ಅಂತ ಹೇಳಿದ್ದು, ಕರ್ಮಯೋಗ ಅಂತ ಹೇಳಲಿಲ್ಲ, ಗೊತ್ತಾಯ್ತು. ಅದು ಆ ಫಸ್ಟ್ ಡಿಫರೆನ್ಸ್. ಅದು ಮುಂದೆ ಡಿವೈಡ್ ಆಗೋದು ಯಾವಾಗ, ಮುಂದಿನ ಸ್ಟೇಜ್ ಒಳಗೆ. ಅಷ್ಟೇ, ಎರಡಕ್ಕೂ ಕಾಮನ್ ಉತ್ತರ ಇದು. ಅರ್ಥ ಮಾಡ್ಕೊಳ್ಳದೆ ಹೋಗಿಬಿಟ್ರೆ ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಆಗೋದಿಲ್ಲ. ಆಚಾರ ಸ್ಪಷ್ಟ ಮಾಡ್ತಾರೆ. ಸಾಂಖ್ಯಾನಾಂ ಜ್ಞಾನಿನಾಂ ಸನಕಾದೀನಾಂ ಯೋಗಿನಾಂ ಉಪಾಯಿನಾಂ ಜನಕಾದಿ. ಉಪಾಯಿಗಳು ಅಂದರೆ ಕರ್ಮಯೋಗಿಗಳು, ಸಾಂಖ್ಯರು ಅಂದರೆ ಜ್ಞಾನಯೋಗಿಗಳು. ಜ್ಞಾನನಿಷ್ಠಾ ಅಪಿ ಅಧಿಕಾರಿಕತ್ವಾದೀಶ್ವರೇಚ್ಛೆಯ ಲೋಕಸಂಗ್ರಹಾರ್ಥತ್ವಾಚ್ಯ. ಜ್ಞಾನನಿಷ್ಠರಾದರೂ ಕೂಡ, ಜ್ಞಾನಯೋಗಿಗಳಾದರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಯಾತಕ್ಕೆ, ಭಗವಂತನ ಇಚ್ಛೆ ಅಂತ ತಿಳ್ಕೊಂಡು. ಲೋಕಸಂಗ್ರಹಾರ್ಥತ್ವ, ಲೋಕಸಂಗ್ರಹನೇನು ಜನಗಳಿಗೆ ತಿಳಿಸ್ಕೊಡೋದು ಅಂತ, ಜನಗಳಿಗೆ ತಿಳಿಸ್ಕೊಡೋದಕ್ಕೆ ಸಂಗ್ರಹ ಅಂತ ಕರೀತಾರೆ. ಜನಕಾದೀನ ಜ್ಞಾನನಿಷ್ಠಾ ಅಪಿ ಆಧಿಕಾರಿಕತ್ವಾತ್ ಈಶ್ವರೇಚ್ಛೆಯ ಲೋಕಸಂಗ್ರಹಾರ್ಥತ್ವಾಚ್ಯ ಕರ್ಮಯೋಗ್ಯ ಭವಂತಿ ತೇಪಿ ಯೋಗಿನಃ. ಅಲ್ಲೂ ಕೂಡ ಯಾರು ದೊಡ್ಡವರು ಅಂದರೆ ಬರೀ ಕರ್ಮಯೋಗ ಜ್ಞಾನಿಗಳ ಲೆಕ್ಕ ಇಲ್ಲ. ಯಾವುದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ ಅವರು ಪೂಜ್ಯರಾಗ್ತಾರೆ ಹೊರತು ಇದಕ್ಕೋಸ್ಕರ ಅವರು ಸಪ್ರೇಟ್ ಆಗೋದಿಲ್ಲ. ನಿಷ್ಠಾಸ್ಥಿತಿ ಇರುವಿಕೆ. ತ್ವಂತು ಜನಕಾದಿವತ್ ಸಕರ್ಮೈವ ಜ್ಞಾನಯೋಗ್ಯ. ನೀನು ಜನಕಾದಿಗಳಂತೆ ಸಕರ್ಮ ಏವ, ಕರ್ಮಯೋಗಿಯಾಗಿದ್ದೇ ನೀನು ಜ್ಞಾನ ಕಾರ್ಯ ಮಾಡಬೇಕೇ ಹೊರತು ಕೇವಲ ಜ್ಞಾನ ಕಾರ್ಯ ಮಾಡೋ ಹಾಗಿಲ್ಲ, ಗೊತ್ತಾಯ್ತಾ. ಇವರು ಭಾಳ ಎಕ್ಸಿಕ್ಯೂಟಿವ್ ಜಾಬಲ್ಲೇ ಭಾರಿ ಮುಂದುವರೆದಿರ್ತಾರೆ, ಅವ್ರು ಸ್ಪೆಷಲ್ ಲೆಕ್ಚರ್ಸಿಗೆ ಕರೆಸ್ತಾರೆ ಅವ್ರನ್ನ, ಸ್ಪೆಷಲ್ ಲೆಕ್ಚರ್ಸಿಗೆ. ಅದು ತಪ್ಪಲ್ಲ, ಆ ಜ್ಞಾನ ಕಾರ್ಯ ಮಾಡ್ಬೋದು. ಆದರೆ ಫುಲ್ ಟೈಮ್ ಜ್ಞಾನ ಕಾರ್ಯ ಮಾಡೋದು ಇವರು, ಫುಲ್ ಟೈಮ್ ಜ್ಞಾನ ಕಾರ್ಯ ಅಲ್ಲ, ಪ್ರಸಂಗ ಬಂದಾಗ ಮಾಡ್ಬೋದು. ಆದರೆ ನೀನು ಕರ್ಮಯೋಗಿ ಆದ್ದರಿಂದ ನೀನು ಕರ್ಮಯೋಗವನ್ನೇ ಮಾಡಬೇಕು. ಅದು ಯುದ್ಧ ಘೋರವಾದರೂ ಮಾಡಬೇಕು. ಇವತ್ತೇ ನಾನು ಆಪ್ರೇಷನ್ ದೊಡ್ಡ ಸರ್ಜನ್ನು, ನಾನು ಭಾಳ ನೋವಾಗತ್ತೆ ಮಾಡೋದಿಲ್ಲ, ಬರೀ ಟ್ಯಾಬ್ಲೆಟ್ಸ್ ಕೊಟ್ಕೊಂಡಿರ್ತೀನಿ ಅಂದರೆ ಅನ್ಯಾಯ. ಶಸ್ತ್ರಕ್ರಿಯೆ ಯಾರು ಮಾಡಬೇಕಾಗಿದೆ? ಅವ್ನು ಓದಿರೋದೇ ಅದನ್ನು ಎಕ್ಸ್ಪರ್ಟ್ ಆಗಿದ್ದಾನೆ, ಮಾಡಲೇಬೇಕು. ಶಸ್ತ್ರಕ್ರಿಯೆ ಘೋರನೇ, ಅದು ಮಾಡದೆ ಹೋದ್ರೆ ಅವನು ಸಾಯ್ತಾನೆ. ಆ ದೃಷ್ಟಿಯಲ್ಲಿ ಅದು ಸರಿಯಾದ್ದು ಮಾಡಲೇಬೇಕು. ಈ ಶಸ್ತ್ರ ಹಾಗೆ, ಎಲ್ಲಿ ಯುದ್ಧ ಮಾಡೋ ಅಂತ ಹೇಳ್ತಾರೋ ಅದು ಆಪರೇಷನ್ ಮಾಡೋ ಬರ್ತಲ್ಲಿ ತೊಗೊಳ್ಬೇಕು. ಎಲ್ಲಿ ಯುದ್ಧ ಮಾಡಬೇಡ ಅಂತ ಟೆರ್ರರಿಸ್ಟ್ಗೆ ಹೇಳೋದು. ದುರ್ಯೋಧನ ಟೆರ್ರರಿಸ್ಟ್ ಆದ್ದರಿಂದ ಅವ್ನು ಯುದ್ಧ ಮಾಡಬೇಡ ಅಂತ ಹೇಳಿದರು. ಈತ ಎಕ್ಸ್ಪರ್ಟೈಸ್ ಆಪರೇಷನ್ ಆದ್ದರಿಂದ ಶಸ್ತ್ರಕ್ರಿಯೆ ಈತ ಹೇಳ್ತಾ ಇದ್ದ. ಇದು ಅರ್ಥ ಆದರೆ ಇಲ್ಲಿ ಘೋರ ಪ್ರಶ್ನೆ ಹೊರಟೋಯ್ತಾಗ. ಕರ್ಮಯೋಗ್ಯ ಭವಂತಿ ತೇಪಿ ಯೋಗಿನಃ ನಿಷ್ಠಾ. ಇದು ಆ್ಯಕ್ಚುಲಿ ಇಲ್ಲಿ ಮುಂದಿನ ಅಧ್ಯಾಯ ಹೇಳೋದು ಭಾರಿ ಕಷ್ಟದ ಕೆಲಸ ಇದೆ. ಆಚಾರ್ಯ ತಾತ್ಪರ್ಯ ಭಾಷೆ ಬಿಟ್ಟುಬಿಟ್ಟಿದ್ದರೆ ಏನು ಅರ್ಥ ಆಗೋ ಚಾನ್ಸಸ್ಸೇ ಇಲ್ಲ. ಫುಲ್ ಆಫ್ ಕನ್ಫ್ಯೂಷನ್. ಅದಕ್ಕೆ ಬೇರೆ ಭಾಷೆ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಹೀಗೂ ಹಾಗೂ ಹೇಗೋ ಕೊನೆ ಕನ್ಫ್ಯೂಷನ್ ಕರ್ಮ ಬಿಟ್ಬಿಡಿ ಹೋಗಿ ಅಂತ ಬರೆದು ಬಿಡ್ತಾರೆ. ಕರ್ಮ ಬಿಟ್ಟೇ ಬಿಡಿ, ಬೇಡ ಅಂತ. ಹಾಂ, ಆವಾಗ ಏನು ಹೇಳಬೇಕಾಗ, ಆಗಲೂ ಜ್ಞಾನ ದೊಡ್ಡದು, ಕರ್ಮ ಕಡಿಮೆನೇ. ಆದರೆ ಕರ್ಮ ಮಾಡಬೇಕು. ಯಾತಕ್ಕೋಸ್ಕರ? ಜ್ಞಾನಕ್ಕೋಸ್ಕರ, ಜ್ಞಾನ ಪ್ರಾಪ್ತಿಗೋಸ್ಕರ ಮಾಡಬೇಕು. ಅದನ್ನು ಇಲ್ಲೇ ಬರುತ್ತೆ ಅದೆಲ್ಲ. ಈಗ ಎಲ್ಲ ಬಿಡಿಸ್ತಾರೆ. ಫಸ್ಟ್ ಈ ಸ್ಟೇಜ್ ಅರ್ಥ ಆಗಬೇಕು. ಎರಡಿದೆ. ಒಂದು ಡಿಫಿಕಲ್ಟ್ ಆದ್ದರಿಂದ ಒಂದೊಂದೇ ಸರಿಯಾಗಿ ತಿಳ್ಕೊಂಡ್ರೆ ಸರಿ. ಸಂತಿ ಈಶ್ವರೇಚ್ಛೆಯೈವ ಕರ್ಮಕೃತಃ ಪರಿವೃತಾದಯೋ ಜ್ಞಾನಿನ ಏವ ತಥಾ ಹಿ ಉಕ್ತಂ. ಬೆಸ್ಟ್ ಎಕ್ಸಾಂಪಲ್ ಒಂದು ಕೊಡ್ತಾರೆ. ನೀನು ಮಾಡಿದಾಗ ಮಾಡ್ಲಿಕ್ಕೆ ಹೋದವ್ರು ಇದ್ದರು ಹಿಂದೆ, ನಿನ್ನಂತೆಯೇ ಹೊರಟಿದ್ರು. ಅರ್ಜುನ ಏನು ಮಾಡಿದಾಗ ಯುದ್ಧ ಬಿಟ್ಬಿಟ್ಟು ನಾನೀಗ ಇದು ಪರಿವೃತ ರಾಜ ಹಾಗೆ ಮಾಡಿದ. ಆಗ ಇದು ಭಾಗವತ ಚೆನ್ನಾಗಿ ಅರ್ಥ ಆಗುತ್ತೆ ಈ ಭಾಗದಿಂದ. ಅದರಿಂದ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಅದು ಇಲಿಸ್ಟ್ರೇಷನ್ನು, ಇದು ಥಿಯರಿ. ಅಲ್ಲಿ ಪರಿವೃತ ರಾಜ ಏನು ಮಾಡಿದ, ಅದು ಶುರುವಾಗೋದೇ ಹಾಗೆ ಪಂಚಮಸ್ಕಂದ. ಪರಿವೃತೋ ಮಹಾಭಾಗ ಅಂತ ಒಳ್ಳೆ ಶುರು ಮಾಡಿಬಿಟ್ಟು ಅವನು ಗೃಹೇಶ 60 ಯದ್ಮೂಲ ಸಂಸಾರ ಕರ್ಮಬಂಧನ. ಅವನು ಯಾತಕ್ಕೆ ಗೃಹಸ್ಥನಾದ, ಯಾತಕ್ಕೆ ಮುಂದೆ ಆತ ವಂಶ ಎಲ್ಲ ಹೇಳ್ತಾ ಹೋಗಿ ಶುರು ಮಾಡ್ತಾರೆ. ಅಂಥ ಜ್ಞಾನಿ ಆದವನು ಯಾತಕ್ಕೆ ಗೃಹಸ್ಥನಾದ. ಕೆಲವು ತಲೆಯಲ್ಲಿ ಕೂತಿರುತ್ತೆ, ಜ್ಞಾನಿಗಳು ಮದುವೆ ಆಗಬಾರ್ದು ತಿಳ್ಕೊಂಬಿಟ್ಟಿರ್ತಾರೆ. ಅದು ಪ್ರಿಯವ್ರತ ರಾಜ ಆ ಸ್ಟೇಜಲ್ಲಿ ಏನು ಮಾಡಿದ, ಒಳ್ಳೆ ದಾರಿ ಗೊತ್ತಿದೆ, ನಾನ್ಯಾಕೆ ಮದುವೆ ಆಗಲಿ, ಮಕ್ಕಳನ್ನ ಪಡೀಲಿ ಅಂಥೇಳಿ ಸನ್ಯಾಸಿ ಆಗ್ತಾನೆ ಅಂತ ಹೊರಟ್ಬಿಡ್ತಾರೆ. ಆಗ ಅಲ್ಲಿಗೆ ಬ್ರಹ್ಮದೇವರು ಬರ್ತಾರೆ. ಇಲ್ಲಿ ಸ್ವಯಂಭೂಮನು ಅಪ್ಪ ಇದ್ದಾರೆ, ನಾರದ ಮುನಿಗಳಿದ್ದಾರೆ. ಅವ್ರು ಹೇಳೋದಿಲ್ಲ, ಸಂಬಂಧಪಟ್ಟವರು ಹೇಳಿ ಜೊತೆಗೆ ಬರ್ತಾರೆ.
ಬ್ರಹ್ಮದೇವರು ಬರ್ತಾರೆ. ಇನ್ನೇನಾಗಬೇಕು, ಈಗ ವಿವಾಹವಾಗಬೇಕು, ರಾಜ್ಯ ಪಾಲನೆ ಮಾಡಬೇಕು, ನೀನು ಅದಕ್ಕೆ ಅಧಿಕಾರಿಯಾಗಿದ್ದೆ ಅಂತ ಉಪದೇಶ ಮಾಡ್ತಾರೆ. ಅದು ಆಚಾರ್ಯ ರೆಫರ್ ಮಾಡ್ತಾರೆ. ಈಗ ಇದು ಭಾಗವತ ತಾತ್ಪರ್ಯಕ್ಕೆ ಸೇರಿಸ್ಬೇಕು ವಾಕ್ಯನ. ನೋಡಿ, ಸಂತಿ ಈಶ್ವರೇಚ್ಛೆಯೈವ ಕರ್ಮಕೃತಃ ಪ್ರಿಯವ್ರತಾದಯೋ ಜ್ಞಾನಿನ ಏವ. ಅದು ಸಾಮಾನ್ಯ ಜ್ಞಾನಿ ಅಲ್ಲ, ಭಾರಿ ದೊಡ್ಡ ಜ್ಞಾನಿ ಆತ. ಅಂಥವನು ವಿವಾಹವಾಗಿ ಮಕ್ಕಳನ್ನ ಪಡೆದು ರಾಜ್ಯಭಾರ ಮಾಡ್ತಾನೆ. ಅದೇನು 20 ಲಕ್ಷ ವರ್ಷ ರಾಜ್ಯಭಾರ, 20 ಲಕ್ಷ ವರ್ಷ ರಾಜ್ಯಭಾರ ಮಾಡ್ತಾನೆ. ಗೊತ್ತಾಯ್ತು, ಅಂಥ ಜ್ಞಾನಿ ಆದವನು. ಯಾತಕ್ಕೆ ಇವತ್ತು ಸರಿಯಾಗಿ 20 ದಿವಸ ಗ್ಯಾರಂಟಿನೂ ಇಲ್ಲ ಇವತ್ತು ರಾಜಕಾರಣದಲ್ಲಿ, ಅಂಥ ಕಾಲ ಇದೆ. ಜ್ಞಾನಿನ ಏವ ತಥಾ ಹಿ ಉಕ್ತಂ ಈಶ್ವರೇಚ್ಛೆಯ ವಿನಿವೇಶಿತ ಕರ್ಮಾಧಿಕಾರ ಇತಿ. ಅದಕ್ಕೆ ತಥಾ ಹಿ ಉಕ್ತಂ ಈಶ್ವರೇಚ್ಛೆಯ ಇಷ್ಟೆಲ್ಲ ಯಾಕೆ ಮಾಡ್ದ ಅಂದರೆ ಆತ ಜ್ಞಾನ ಕಡಿಮೆ ಇತ್ತು ಅಂತಲ್ಲ, ದೇವರು ಹೇಳಿದ್ದಾರೆ ಮಾಡಬೇಕು ಅಂತ ಹೇಳಿದೆ, ಮಾಡಬೇಕಷ್ಟೆ. ಈಗ ಒಂದು ಪ್ರಶ್ನೆ ಬಂತು, ನಾನು ಕರ್ಮಯೋಗ ಅಧಿಕಾರಿ ಅಂತ ಹೇಗೆ ಹೇಳ್ತೀಯ ಅಂತ ಪ್ರಶ್ನೆ ಈಗ ಅರ್ಜುನ ಕೇಳಬಹುದು. ಅವರು ಜ್ಞಾನಯೋಗ ಸನಕಾದಿಗಳು ಜ್ಞಾನಯೋಗಗಳು ಹೇಗೆ ಹೇಳ್ತೀರಿ ಅಂತ ಕೇಳಿದರೆ, ಹುಟ್ಟು ನೀನು ಕ್ಷತ್ರಿಯ, ನೀನು ಕ್ಷತ್ರಿಯ ಆದಮೇಲೆ ಏನಾಯ್ತು, ಈಗ ಯುದ್ಧ ಮಾಡೋದು, ನೀನು ಪ್ರೊಟೆಕ್ಟರ್ ಯುದ್ಧ ಮಾಡೋದಿಲ್ಲ ಏನರ್ಥ ಗೊತ್ತು. ಹೇಳ್ತಾರೆ ಇವರು ಬುಡ್ದವ್ರು ಹೊಡೆದ್ರೆ ಕೇಸ್ ಹಾಕ್ತಾರೆ, ಪೊಲೀಸ್ ಹೊಡೆದ್ರೆ ಕೇಸ್ ಹಾಕಲ್ಲ. ಯಾತಕ್ಕೆ? ಅವ್ರನ್ನ ಹೊಡೆಯೋದಕ್ಕೆ ಇರ್ತಾರೆ, ಹೊಡೆಯೋದಕ್ಕೆ ನಾವಿರೋದು ಅಂತ ಅವ್ರು ಹೇಳೋದು. ಅವ್ರು ಯಾಕೆ ಹೊಡಿತೀವಿ, ಯಾಕೆ ಹೊಡಿತಾರೆ ಅವರು? ಸತ್ಯ ಹೊರಗೆ ಬರಲಿ ಅಂತ ಹೊಡಿತಾರೆ. ಸತ್ಯ ಹೊರಗೆ ಬರಲಿ ಅದಕ್ಕೋಸ್ಕರ ಅಲೋಡ್. ಅದಕ್ಕೆ ಶಿಕ್ಷೆ ಹಾಕ್ಕೊಡ್ಬೇಕಂತ ಟ್ರೈನಿಂಗ್ ಕೊಟ್ಟಿರ್ತಾರೆ ಫಸ್ಟ್ ಅವರಿಗೆ, ಹೇಗೆ ಹೊಡಿಬೇಕು, ಎಲ್ಲಿ ಹೊಡಿಬೇಕು. ಇವರಿಗೆಲ್ಲ ಯಾರಿಗೆಲ್ಲ ಹೇಳ್ಬಿಟ್ರೆ ಬಜಿತಾಗತ್ತೆ, ಅವ್ರು ಹೇಳೋದಿಲ್ಲ, ಅವ್ರಿಗೆ ಮಾತ್ರ ಹೇಳ್ಕೊಟ್ಟಿರ್ತಾರೆ. ಆ ಕೆಲಸ ಮಾಡಬೇಕು. ಯಾರ ಹೌದು ಹೇಳಿದ, ಹೇಗೆ ಹೊಡಿಬೇಕು, ಎಷ್ಟು ಜೋರ ಬಿಡಬೇಕು, ಏನಾಗಿರ್ಬಾರ್ದು, ನೋಡ್ರಿಗೆ ಗೊತ್ತಾಗಬಾರ್ದು, ಅವ್ರು ಒದ್ದಾಡಿರ್ಬೇಕು. ಅದೆಲ್ಲ ಎಲ್ಲರಿಗೂ ಬರೋದಿಲ್ಲ. ಕುಸ್ತಿಯಲ್ಲಿ ಪಟ್ಟುಗಳು ಹೇಗೋ ಪಟ್ಟದು. ಉಳಿದವ್ರು ಸ್ವಲ್ಪ ಹೊಡೆದಕ್ಕೆ ಜೈಲಿಗೆ ಹೋಗ್ತಾರೆ, ಅವ್ರು ಕೈಕಾಲು ಬರೋದು ಜೈಲಿಗೆ ಹೋಗಲ್ಲ. ಯಾಕೆಂದರೆ ಅವ್ರಿಗೆ ಇರೋದು ಪ್ರೊಫೆಷನ್ ಅದು. ನೀನು ಅದಕ್ಕೆ ಈಗ ನಮ್ಗೆ ಅರ್ಥ ಆಯಿತು, ಹುಟ್ಟಿನಿಂದ ಬರೋ ವರ್ಣಾಶ್ರಮ ಧರ್ಮ ಪಾಲನೆ ಮಾಡೋದು ಕರ್ತವ್ಯ. ನಾವೇನು ಮಾಡಬೇಕು, ಜ್ಞಾನ ಕಾರ್ಯನೇ ಮಾಡಬೇಕು. ಗೊತ್ತಾಯ್ತಾ? ಯಾಕೆ ಬ್ರಾಹ್ಮಣರಾಗಿ ಹುಡ್ಸಿರೋದ್ರಿಂದ. ಇದು ಅರ್ಥ ಮಾಡಿಕೊಂಡ್ರೆ ಹೇಳಬೇಕಾ ನಿಮಗೆ ಅಂತಾರಲ್ಲ ಹಾಗೆ. ಅಡ್ಮಿಷನ್ ಕೊಟ್ಟು ಇವತ್ತು ಎಷ್ಟೋ ಸರ್ತಿ ಚಾಯ್ಸ್ ಇಲ್ಲ ಇವರಿಗೆ. MD ಅಪ್ಲೈ ಮಾಡ್ತಾರಲ್ಲ, ಭಾರಿ ಇದ್ದಿದ್ದವನಿಗೆ ಚಾಯ್ಸ್ ಸಿಕ್ಕಿಬಿಡುತ್ತೆ, ಉಳಿದವ್ರಿಗೆ ಚಾಯ್ಸ್ ಸಿಗೋದಿಲ್ಲ. ಏನು ಮಾಡ್ತಾರೆ, ಅವ್ರು ಕೊಟ್ಟಿದ್ದನ್ನು ಓದಬೇಕಷ್ಟೆ. ಇವನು ಮಾರ್ಕ್ಸ್ ಪ್ರಕಾರ ಅದೇ ಎಲಿಜಿಬಿಲಿಟಿ ಇಲ್ಲ. ಅವ್ರಿಗೆ ಆಸಕ್ತಿ ಅದರಲ್ಲಿ ಇರ್ಬೋದು, ಕೊಡೋದಿಲ್ಲ ಅದು. ನೀವು ಎಲಿಜಿಬಿಲಿಟಿ ಆಸಕ್ತಿ ಇದೆ, ಎಲಿಜಿಬಿಲಿಟಿ ಇಲ್ಲ ಆದ್ದರಿಂದ ಇದನ್ನು ತಗೋ ಅಂತ ಹೇಳ್ತಾರೆ. ಎಷ್ಟೋ ಜನ ಬಿಟ್ಬಿಡ್ಬೋದು, ಬೇಕಾದ್ರೆ ಅದು ನಿರ್ವಹಣೆ ಓದ್ಬೋದು. ನಹಿ ತಥಾಹಿ ಉಕ್ತಂ ಈಶ್ವರೇಚ್ಛೆಯ ವಿನಿವೇಶದ ಕರ್ಮ. ಇದು ಸರ್ವಮೂಲ ಅರ್ಥ ಆಗುತ್ತಾಗ. ಇದಿಷ್ಟು ಭಾಗವತ ತಾತ್ಪರ್ಯದಲ್ಲಿ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ಇದರಲ್ಲಿ ಸೇರಿಸ್ಕೊಂಡ್ಬಿಟ್ಟಾಗ ಆ ಕಥೆಯಲ್ಲಿ ಆಶ್ಚರ್ಯ ಈ ವಿಷಯ ಅಲ್ಲಿ ಬರೋದಿಲ್ಲ. ಇದನ್ನಲ್ಲಿ ಸೇರಿಸ್ಬಿಟ್ಟಾಗ ಅದು ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಗೀತಾ ಭಾಷೆ ಇತ್ಯಾದಿ ಒಂದು ಭಾಗವತ ಪ್ರವಚನ ಮಾಡೋಕ್ಕೆ ಹೊರಟ್ರೆ ಎಷ್ಟು ಪ್ರಾಬ್ಲಮ್ ಇದೆ, ಎಲ್ಲ ವಿಷಯ ಗೊತ್ತಿರಬೇಕು. ಇತಿ ನ ಕರ್ಮಣ ಮನಾರಂಭಾತಿಗ ತಾತ್ಪರ್ಯ. ಸೊ ಒಂದು ಸರಿಯಾಗಿ ಅರ್ಥ ಮಾಡೋಕ್ಕೆ ಕನ್ಫ್ಯೂಷನ್ ಮಾಡಿಕೊಡೋದೆ, ಹೇಳಿದ್ದು ಸರಿಯಾಗಿ ಇಟ್ಕೊಂಡು ಎಲ್ಲೂ ಗೊಂದಲ ಬರೋದಿಲ್ಲ. ಇಲ್ಲದೆ ಹೋದರೆ ಪೂರ್ತಿ ಗೊಂದಲ ಉಳಿದೇ ಉಳಿಯುತ್ತೆ. ಜ್ಞಾನಂ ಯೋಗಶ್ಚ ಉಕ್ತವಾಯಿತು. ಲೋಕೇಸ್ಮಿನ್ ದ್ವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಈಗ ಅಲ್ಲಿ ಹೇಳಿದ್ದನ್ನು ಹೇಳ್ತಾರೆ. ಈ ಜ್ಞಾನಯೋಗ ಕರ್ಮಯೋಗ ಅಂದರೆ ಉಳಿದವ್ರು ಎಲ್ಲರೂ ಅರ್ಥ ಮಾಡ್ಕೊಂಡದ್ದೇನಂತ ಅರ್ಥ. ಕರ್ಮಯೋಗ ಅಂದರೆ ಜ್ಞಾನ ಎಷ್ಟು ಇಲ್ಲದೇ ಕರ್ಮ ಮಾಡೋದು. ಜ್ಞಾನಯೋಗ ಅಂದ್ರೇನು, ಕರ್ಮ ಏನೂ ಇಲ್ಲದೇ ಜ್ಞಾನ ಮಾಡೋದು. ಈ ಅರ್ಥ ಎಲ್ಲರೂ ಮಾಡ್ಕೊಂಡಿದ್ದು ಹಾಗೇನೆ. ಆಚಾರ್ಯ ಮುಂಚೆ ಬಂದು ಭಾಷ್ಯಕಾರರೆಲ್ಲ ಮಾಡ್ಕೊಂಡ ಅರ್ಥ ಅದೇನೇ ಆಗಿದೆ. ಆಚಾರ್ಯ ಹೇಳ್ತಾರೆ ಹಾಗಲ್ಲ. ಜ್ಞಾನ ಪ್ರಚುರ ಯೋಗ ಜ್ಞಾನಯೋಗ, ಕರ್ಮ ಪ್ರಚುರ ಅನ್ಯ. ಎಲ್ಲ ಸವಾಲು ಸಾಲ್ವ್ ಆಯ್ತು. ಈಗ ಜ್ಞಾನಯೋಗಿ ಏನಾಗಿದ್ದಾನವನು ಕರ್ಮಾಚರಣೆಗಳು ಮಾಡ್ತಾನೆ. ಕರ್ಮಯೋಗಿ ಏನಾಗಿದ್ದಾನವನು ಹೇಳಿಲ್ಲ. ಈಗ ಎಕ್ಸಿಕ್ಯೂಟಿವ್ ಜಾಬ್ ಟೀಚಿಂಗ್ ಹೋದಾಗ ಕ್ವಾಲಿಫಿಕೇಷನ್ ಸೇಮ್. ಜ್ಞಾನ ಇದೆ ಇಲ್ಲ ಅವನಿಗೀಗ. ಜ್ಞಾನ ಇದ್ದು ಜ್ಞಾನ ಮುಂದುವರಿಸ್ತಾನೆ, ಜ್ಞಾನ ಇದ್ದು ಕರ್ಮಾಚರಣೆ ಮಾಡ್ತಾನೆ. ಸೊ ಜ್ಞಾನ ಕಾಮನ್ ಆಯ್ತು. ಈಗ ಅದು ಕರ್ಮ ಪ್ರಚುರ, ಜ್ಞಾನ ಪ್ರಚುರ. ಪ್ರಚುರ ಅಂದ್ರೇನು, ಡಾಮಿನೇಟ್ ಆಗೋದು. ಕರ್ಮ ಡಾಮಿನೇಟ್ ಆದಾಗ ಕರ್ಮಯೋಗಿ, ಜ್ಞಾನ ಡಾಮಿನೇಟ್ ಆದರೆ ಜ್ಞಾನಯೋಗಿ. ಸೊ ಇಬ್ಬರಿಗೂ ಕಾಮನ್ ಫ್ಯಾಕ್ಟ್ರಿ ಯಾವುದಾಯ್ತು ಈಗ, ಜ್ಞಾನ ಕಾಮನ್ ಫ್ಯಾಕ್ಟ್ರಿ. ಕರ್ಮನೂ ಇದೆ, ಸ್ವಲ್ಪ ಮಾಡ್ತಾರೆ. ಯತಿಗಳಿಗೆ ಕರ್ಮ ಇಲ್ಲ ಅಂತ ಯಾರು ಹೇಳಿದರು? ಯತಿಗಳಿಗೂ ಕರ್ಮ ಇದೆ. ಅದಕ್ಕೆ ಬೇರೆಯವರು ಬರೋದು ಮೋಕ್ಷೋ ಕರ್ಮ ಸನ್ಯಾಸ ವಿಧಾನಾತ್. ಮೋಕ್ಷ ಬೇಕಾದ್ರೆ ಕರ್ಮ ಬಿಟ್ಟುಬಿಡಿ. ನಮಗೆಲ್ಲ ಮೋಕ್ಷ ಆಗಬೇಕಾಗಿತ್ತು ಇಷ್ಟೊತ್ತಿಗೆ. ಅದಕ್ಕೆ ಕರ್ಮ ಬಿಟ್ಟಾಗಿದೆ. ಆದ್ದರಿಂದ ಇಷ್ಟೊತ್ತಿಗೆ ಮೋಕ್ಷ ಆಗಿರಬೇಕಾಗಿತ್ತು. ಆಗಿಲ್ಲ ಏನರ್ಥ, ಅರ್ಥ ಅಲ್ಲ ಅಂತ ತಿಳಿತಾ. ಜ್ಞಾನ ಕಾರ್ಯ ಅಂತ ಹೇಳಿದರೆ ಜ್ಞಾನ ಪ್ರಚುರವಾದ ಕಾರ್ಯ. ಇವತ್ತು ನೋಡಿ, ವಿದ್ಯಾರ್ಥಿ ಅಂತಾನೆ ಕೆಲಸ ಮಾಡ್ತಾನೆ ಅಂತಾನೆ. ಇಬ್ಬರಿಗೆ ಕಾಮನ್ ಫ್ಯಾಕ್ಟ್ರ್ ಏನು? ವಿದ್ಯಾರ್ಥಿ ಊಟ ತಿಂಡಿ ಎಲ್ಲ ಅವನು ಮಾಡ್ತಾನೆ, ಇವನು ಊಟ ತಿಂಡಿ, ಇಬ್ಬರಿಗೆ ಕಾಮನ್ ಫ್ಯಾಕ್ಟ್ರ್. ವಿದ್ಯಾರ್ಥಿ ಊಟ ತಿಂಡಿ ಮಾಡಬಾರ್ದು, ಇವರು ಪುಸ್ತಕ ಹಿಡಿದು ಓದಬಾರ್ದು ಅಂತೇನಿಲ್ಲ.
ಗೊತ್ತಾಯ್ತಾ? ಅವನಿಗೆ ಕೆಲಸಕ್ಕೆ ಸೇರಿದ್ದಾರೆ, ಇಬ್ಬರು ಊಟ ತಿಂಡಿ ಎಲ್ಲರಿಗೂ ಕಾಮನ್ನೇ, ಪೂರ್ತಿ ವ್ಯತ್ಯಾಸ ಇಲ್ಲ. ಆ ಫೀಲ್ಡಲ್ಲಿ ಏನು ಅದು ಮಾತ್ರ ವಿದ್ಯಾರ್ಥಿ, ಅದೊಂದು ಡಿಫ್ರೆನ್ಷಿಯೇಟು, ಅದೊಂದು ಸ್ಟೂಡೆಂಟು ಕೆಲಸ ಎಂಪ್ಲಾಯ್ಡ್ ಅಷ್ಟೇ, ಇಷ್ಟು ಹೇಳ್ತಾರೆ ಹೊರತು ಉಳಿದೆಲ್ಲ ಹೇಳೋದಿಲ್ಲ. ಸೊ ಯತಿಗಳಿಗೂ ಎಲ್ಲೋ ಕರ್ಮಗಳಿದೆ, ಸಕಾಲ ಕೇಳೋದಿದೆ, ವ್ರತ ಉಪವಾಸ ಮಾಡಬೇಕು, ಎಲ್ಲ ಕಂಪಲ್ಸರಿ ಅವರಿಗೆ. ಬುಧೋಭಿಧಾನಂ ಶ್ರವಣಂ ಬುಧೇ ಥರ ಹೇಳಿದ್ದಾರೆ. ಆದ್ದರಿಂದ ಅವರು ಎಲ್ಲ ಕರ್ಮ ಬಿಟ್ಟವರಲ್ಲ. ಸನ್ಯಾಸಿಗಳಾಗಂತ ಹೇಳಿದರೆ ಇವ್ರ ಪ್ರಕಾರ ಸತ್ತೋಗಂತಾಗುತ್ತೆ, ಏನೂ ಮಾಡೋಂಗಿಲ್ಲ, ಏನಾಗಬೇಕು ಅವರು ಸತ್ತೋಗ್ಬೇಕಷ್ಟೇ. ಆ ಸತ್ತವರೆಲ್ಲ ಮೋಕ್ಷ ಆಗಬೇಕಾಗಿದ್ದರೆ ಸೂಯಿಸೈಡ್ ಮಾಡ್ಕೊಳ್ಳೋ ಮೋಕ್ಷಕ್ಕೆ ಹೋದ ಅಂತ ಹೇಳಬೇಕು, ಸೂಯಿಸೈಡ್ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗ್ಬೇಡಿ, ಜ್ಞಾನೇ ಹೋಗಿ ಅಂತ ಹೇಳಿದರೆ ತಪ್ಪು. ಕರ್ಮ ಬಿಡೋದಲ್ಲ, ಜ್ಞಾನ ಪ್ರಚುರ ಕರ್ಮ ಪ್ರಚುರ, ಜ್ಞಾನ ಪ್ರಚುರ ಕರ್ಮ ಪ್ರಚುರ. ಈ ವೆಜ್ ನಾನ್ ವೆಜ್ ಅಂತಿದೆ, ಏನು ಹೇಳ್ತೀರಿ ಅದಕ್ಕೀಗ? ವೆಜ್ ಅಂದ್ರೇನು? ವೆಜ್ ಮಾತ್ರ. ಇವನು ಅವನು ಎರಡೂ ತಿಂತಾನೆ, ಎರಡೂ ಮಾಡ್ತಾನೆ, ಗೊತ್ತಾಯ್ತಾ? ಇವನು ಒಂದು ಮಾಡ್ತಾನೆ, ಪ್ರಚುರ ಇವನು. ಅದು ಎರಡು, ಇವನು ಪೂರ್ತಿ ಬಿಟ್ಟುಬಿಟ್ರೆ ವೆಜ್ಜು, ನಾನ್ ವೆಜ್ಜಲ್ಲಿ ಎರಡೂ ತೊಗೊಳ್ಬೋದು. ಕೆಲವು ಹಾಗಲ್ಲ, ಏನಾಗಿರ್ಬೇಕು ಅವನು ಪೂರ್ತಿ, ಇದು ಪೂರ್ತಿ, ಅದು ಪೂರ್ತಿ ಜ್ಞಾನ ಪ್ರಧಾನವಾಗಿಯೇ ಕೆಲಸ ಮಾಡ್ತಾನೆ, ಬೇರೆ ಕೆಲಸ ಬಿಟ್ಟಿಲ್ಲ, ಪ್ರಧಾನವಾಗಿ ಮಾಡ್ತಾನೆ. ಇವನು ಪ್ರಧಾನ ಕರ್ಮ ಮಾಡ್ತಾರೆ, ಇದರಲ್ಲಿ ಜ್ಞಾನ ಕಾರ್ಯ ಮಾಡ್ತಾನೆ, ಏನಿಲ್ಲ ಅಂತೇನಲ್ಲ. ಈ ದೃಷ್ಟಿಯೊಳಗೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಪ್ರಚುರ ಬೇರೆ, ಅದೇ ಬೇರೆ. ಪ್ರಚುರ ಬೇರೆ, ವೆಜ್ ಅಂದರೆ ಅದೇ, ಇದು ಕೈ ಹಾಕಾಗಿಲ್ಲ ಅವನು. ನಾನ್ ವೆಜ್ ಹಾಗಲ್ಲ, ಏನು ಮಾಡ್ಬೋದು ಅವನು? ಎರಡೂ ಮಾಡ್ತಾನೆ. ಆ ಅರ್ಥದಲ್ಲಿ ಅದು ಎಲ್ಲದಕ್ಕೂ ಪೂರ್ತಿ ದೃಷ್ಟಾಂತ ಅಲ್ಲ, ಒಂದಕ್ಕೆ ಮಾತ್ರ ದೃಷ್ಟಾಂತ. ವೆಜ್ಜು ವೆಜ್ಜೇ ತೊಗೊಂಡ್ರೆ ವೆಜ್ ಅವನು. ಇಬ್ಬರು ಅದು ತೊಗೊಂಡ್ಬಿಟ್ರೆ ಇಬ್ಬರು ವೆಜ್ಜು ನಾವು ಡಿಫ್ರೆನ್ಸೇ ಇಲ್ಲ, ಇಬ್ಬರು ಎರಡು ತೊಗೊಳ್ಬೋದು ಅಂತ ಆದರೆ ಏನಿಲ್ಲ, ಡಿಫ್ರೆನ್ಸಿಗೆ ಕಾರಣನೇ ಇಲ್ಲ. ಇಲ್ಲಿ ಡಿಫ್ರೆನ್ಸ್ ಯಾತಕ್ಕೆ? ಪ್ರಚುರ ಅನ್ನೋ ಪದ ಬಂದಿದ್ದರಿಂದ ಜ್ಞಾನ ಪ್ರಚುರ ಕರ್ಮ ಪ್ರಚುರ. ಇವತ್ತು ಸಾಮಾನ್ಯವಾಗಿ ಹೇಳಬೇಕಾದ್ರೆ ಅನ್ನ ಪ್ರಚುರ ಅಂತ ಕರೀತಾರೆ. ಅನ್ನ ಪ್ರಚುರ ಅಂದ್ರೇನು? ಅನ್ನ ಪ್ರಧಾನವಾಗಿರೋದು, ಅನ್ನ ಪ್ರಧಾನವಾಗಿದ್ದ ಅನ್ನ ಪ್ರಚುರ, ಗೊತ್ತಾಯ್ತಾ? ಅನ್ನ ಕಡಿಮೆ ಇಲ್ಲದ ಫಲಾರದಲ್ಲಿ ಏನಿಲ್ಲ, ಅನ್ನ ಇಲ್ಲ, ಅನ್ನ ಇಲ್ಲ. ಅದು ಬೇರೆ ಎಲ್ಲ ಇದೆ, ವ್ಯಂಜನಾದಿಗಳು ಎರಡಕ್ಕೂ ಇದೆ. ವ್ಯಂಜನ ಕಾಮನ್ ಫ್ಯಾಕ್ಟ್ರ್, ಬರೀ ಚಪಾತಿ ಯಾರು ತಿನ್ನಕ್ಕೆ ಬರೋದಿಲ್ಲ, ವ್ಯಂಜನ ಬೇಕು. ಅನ್ನಕ್ಕೂ ವ್ಯಂಜನ ಬೇಕು, ಇದಕ್ಕೂ ವ್ಯಂಜನ ಬೇಕು. ಅದು ಡಿಫ್ರೆನ್ಸ್ ಇರೋದಲ್ಲಿ ಅನ್ನ ಅಲ್ಲ, ಇಷ್ಟೇ ಮಾತ್ರ ವ್ಯತ್ಯಾಸ. ಹೇಗೋ ಉಳಿದೆಲ್ಲ ಕಾಮನ್, ಹೇಗೋ ಜ್ಞಾನ ಅನ್ನೋದು ಕರ್ಮ ಅನ್ನೋದು ಇಬ್ಬರಿಗೂ ಕಾಮನ್ನು. ಕರ್ಮ ಹೆಚ್ಚಿದ್ದಾಗ ಕರ್ಮಯೋಗ, ಜ್ಞಾನ ಹೆಚ್ಚಿದ್ದಾಗ ಜ್ಞಾನಯೋಗ. ಪ್ರಚುರ ಶಬ್ದಕ್ಕೆ ಅದೇ ಅರ್ಥ. ಸಾಂಖ್ಯಾನಾಂ ಸಾಂಖ್ಯ ಜ್ಞಾನ ಪ್ರಧಾನತ್ವಾತ್ ದೇವಾಶ್ಚ ಯತಯಸ್ತಥಾ. ಯಾರು ಅತಿ ಹೆಚ್ಚು ಜ್ಞಾನ ಕಾರ್ಯ ಮಾಡಬೇಕು ಅಂದರೆ ಇಬ್ಬರು, ದೇವತೆಗಳು ಮತ್ತು ಯತಿಗಳು. ಬುಧೋಭಿಧಾನಂ ಶ್ರವಣಂ ಬುಧೇತರೋ ಧ್ರುವಂ ವಿದದ್ಯಾತ್ ವಿಮುಷ್ಠುರಾತ್ಮನಃ ಯತಿರ್ವಿಶೇಷಾದಿತ್ಯ ಲೋಕಚೋದನಾತ್. ಎಲ್ಲಿ ಮಾತದು? ಕೇಳಿಸ್ಲೇನ? ಹಾಂ, ಸರಿ. ಯಾವ ಪ್ರಸಂಗ? ಅದು ಹೇಳಕ್ಕೆ ಬರೋದಿಲ್ಲ, ಸುಲಭ ಅಲ್ಲ. ಎಲ್ಲಿ ಹೇಳಿ ಇರೋಣಂತೆ. ಅಲ್ಲ ಅದು ಮುಗೀತಿದೆ, ಆಗಲೇ ಮುಗಿದಾಯ್ತು. ಅನ್ಯಾಸ ತೊಗೊಂಡ್ಮೇಲಿಂದ ಇದು. ಏನಾಯಿತು? ಇಚ್ಛೆ ಪಾಠ ಶುರು ಮಾಡಿದರು. ಅವ್ರು ಹೇಳಿ ಮೊದಲೇ ಶ್ಲೋಕದಲ್ಲಿ 32 ತಪ್ಪಿದೆ, ಹೇಗೆ ಓದೋದು ಅಂದರು. ಅವ್ರಿಗೆ ಉತ್ತರ ಕೊಡೋಕ್ಕೆ ಮುಂದಿದೆ ಅಂದರು. ಈರೇ ಹೇಳಿಬಿಡಿ ಅಂದರು. ಸಿಟ್ಟು ಬಂತು ಅವರಿಗೆ. ನಿಮ್ಮ ಪಾಠ ಹೇಳೋ ಯೋಗ್ಯತೆ ನನಗಿಲ್ಲ ಅಂದ್ಬಿಟ್ರು. ಸರಿಯೇ, ಅದು ಸುಮ್ಮನೆ ಆಗಿಬಿಟ್ರು. ಪಾಠ ಕ್ಯಾನ್ಸಲ್, ಮಠದಲ್ಲಿ ಪಾಠನೇ ಇಲ್ಲ. ಆಮೇಲೆ ಏನು ಮಾಡಬೇಕು? ಅವೆಲ್ಲ ಜನ ಕೇಳ್ಕೊಟ್ರು ಬಂದು. ಯತಿಗಳು ಪಾಠ ಇಲ್ಲದೆ ಇರಬಾರ್ದು, ಮಠ ಅಂದರೆ ಪಾಠನೇ ಇರಬೇಕು ಫಸ್ಟು, ಆದ್ದರಿಂದ ದಯವಿಟ್ಟು ಪಾಠ ಹೇಳಿ ಅಂದರು. ಅವ್ರು ಹೇಳೋದಿಲ್ಲ. ಆಚಾರ್ಯ ತಾವು ಶುರು ಮಾಡಿದ್ದಾರೆ. ಯಾತಕ್ಕೆ ಅಂದರೆ ಆಗೇನು ಟೆಕ್ಸ್ಟು ಒಂದು ಸರ್ವಜ್ಞ ಆಚಾರ್ಯ ಬರೋದಿಲ್ಲ, ಯಾವುದೂ ಕೂಡ ಒಂದು ಬರೋದಿಲ್ಲ. ಅದೇನು ಶುರು ಮಾಡಿದ್ರು ಪಾಠನ? ಮಾಯಾವಾದನೇ ಶುರು ಮಾಡಿದ್ರು ಪಾಠನ, ಗೊತ್ತಾಯ್ತಾ? ಮಾಯಾವಾದ ಪಾಠ ಹೇಳ್ತಾ ಇದ್ದ. ಜನಕ್ಕೆ ಭಾರಿ ಆಶ್ಚರ್ಯ ಆಗೋಯ್ತು. ಮಾಯಾವಾದ ಅವತಾರ ಮಾಡಿ ಬಂದಿರೋದು ಯಾತಕ್ಕವರು? ಮಾಯಾವಾದ ಖಂಡನಕ್ಕೆ. ಏನು ಮಾಡ್ತಿದ್ದಾರೆ ಅವರೀಗ? ಪಾಠ ಮಾಡ್ತಾ ಇದ್ದಾರೆ. ಮೊದಲೇನು ಹೇಳಿದ್ರು 10 ವರ್ಷ ಆಚಾರ್ಯಗೆ ಅಷ್ಟೇ, ಈಗ ಬರೀ 10 ವರ್ಷ. 10 ವರ್ಷ ಏನು ಪಾಠ ಮಾಡ್ತಾರೆ ಅಂತ ಹೇಳಿಬಿಟ್ಟು ಜನ ಮೊದಲು ನೆಗ್ಲೆಕ್ಟ್ ಮಾಡಿದರು. ಯಾವಾಗ ಅವರು ಪಾಠ ಹೇಳೋ ರೀತಿ ಭಾರಿ ವಿಚಿತ್ರವಾಗಿತ್ತಲ್ಲ, ಭಾರಿ ಆಶ್ಚರ್ಯವಾಯಿತು. ಒಬ್ಬೊಬ್ಬರೊಬ್ಬರಿಗೆ ಶುರು ಮಾಡಿದ್ದಾರೆ. ಆಮೇಲೆ ಅದರಲ್ಲಿ ಸೀನಿಯರ್ ಪಂಡಿತರು ಮಾಯಾವಾದಲ್ಲಿ ಎಕ್ಸ್ಪರ್ಟ್ಸ್ ಎಲ್ಲ ಬರೋಕ್ಕೆ ಶುರು ಮಾಡಿದರು. ಸಸಂಪ್ರದಾಯಂ ಪ್ರವಚೋ ದೃಢೋತ್ತರಂ ಅಸಂಶಯಂ. ಯಾಕೆ ಕ್ಲಿಯರಾಗಿ ಹೇಳ್ತಿದ್ದಾರೆ ಅಂದರೆ ಮಾಯಾವಾದ ಓದ್ದವ್ರು ಯಾರೇ ಫಸ್ಟ್ ಕ್ಲಾಸ್ ಮಾಯಾವಾದ ಹೇಳ್ತಾ ಇದ್ದಾರೆ, ಎಲ್ಲೂ ಗೊಂದಲ ಇಲ್ಲ. ಮಾಯಾವಾದ ಪಾಠ ಮಾಡಿದ್ರೆ ಗೊಂದಾಗುತ್ತೆ ಎಷ್ಟೋ ಸಲ, ಏನು, ಯಾಕಂದ್ರೆ ಪೂರ್ವಪಕ್ಷ ಅನುವಾದ ಅಷ್ಟೇ. ಹಾಗಾಗಿ ಯಾಕೆ ಹಾಗೆ ಮಾಡಿದರು ಅಂದರೆ ಯತಿರ್ ವಿಶೇಷ, ಯತಿಯಾದವರು ಜ್ಞಾನ ಕಾರ್ಯ ಇಲ್ಲದೆ ಇರಬಾರ್ದು. ಈಗ ನಮ್ಗೆ ಅರ್ಥ ಆಗುತ್ತೆ. ಯಾವಾಗಲೂ ಮನುಷ್ಯನಿಗೆ ಯಾಕೆ ಮರವೇಲು ಬರಲಿಕ್ಕೆ ಶುರುವಾಗುತ್ತಂದರೆ
ಜ್ಞಾನ ಬಿಡ್ತಾ ಹೋದದ್ದು ಬುದ್ಧಿ ಕೆಲಸ ಕಡೆ ರಿಟೈರ್ ಆದಮೇಲೆ ಬೇಗ ಇದಾಗಿಬಿಡ್ತಾರೆ. ಯಾತಕ್ಕೆಂದರೆ ಯೋಚನೆ ಇಲ್ಲ, ಬೇರೆ ಮ್ಯಾಚಿಗೆ ಚುನಾವಣೆ ಕಾಲ ಕಳೀತಿರ್ತಾರೆ. ಮೆದುಳು ಡಿಸೈನ್ ಚೇಂಜ್ ಆಗ್ತಾ ಬರುತ್ತೆ, ಮೆದುಳು ಆಕ್ಸಿಡೆಂಟ್ ಕಡಿಮೆ ಆಗ್ತಾ ಬಂದುಬಿಡುತ್ತೆ. ಅದು ಭಾರಿ ಡೇಂಜರ್. ಯಾವಾಗಲೂ ಎಂಗೇಜ್ ಆಗಿರಬೇಕು. ನಿಮಗೆ ಓದೋಕ್ಕೆ ಒಳ್ಳೆ ಶಾಸ್ತ್ರ ಬಡೀಲಿಲ್ಲ, ಶಾಸ್ತ್ರಗ್ರಂಥ ಓದೋಕ್ಕೆ ಬರೋದಿಲ್ಲ, ಯಾವುದೋ ಕಥೆ ಪುಸ್ತಕ ಓದಿ. ಬಟ್ ಏನಂತ ಓದಬೇಕಂದ್ರೆ ಸುಮ್ಮನೆ ಓದಬಾರ್ದು. ಇದು ಎಷ್ಟು ವ್ಯರ್ಥ ಇದೆ, ಎಷ್ಟು ತಪ್ಪುಗಳಿದೆ ಇದರಲ್ಲಿ, ವಿಮರ್ಶಾತ್ಮಕ ಓದಬೇಕು. ವಿಮರ್ಶಾತ್ಮಕ ಓದಿದಾಗ ಯಾವ ಪುಸ್ತಕ ಓದಿದ್ರೂ ಕೆಡೋದಿಲ್ಲ. ಮೆಕ್ಯಾನಿಕಲಿ ಓದಿದಾಗ ಏನಾಗ್ತಾರೆ, ಕೆಟ್ಟ ಹಾಳಾಗೋಗ್ಬಿಡ್ತಾರೆ. ಎಂದೂ ಕೂಡ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಆ ಅರ್ಥದಲ್ಲಿ ಬುದ್ಧಿನ ಆ್ಯಕ್ಟಿವಿಟಿ ತುಂಬ ದಿವಸ ಕಾಲು ಉಪಯೋಗಿಸೋದಿಲ್ಲ, ಕಾಲು ಹಿಡ್ಕೊಂಡ್ಬಿಡ್ತದಲ್ಲ, ಕೈ ಹಿಡ್ಕೊಂಡ್ಬಿಡುತ್ತೆ, ಅದು ಬುದ್ಧಿ ಹಿಡ್ಕೊಂಡ್ಬಿಡುತ್ತೆ, ಮುಂದೆ ಕೊಡೋದಿಲ್ಲ. ಅದು ಯಾವಾಗಲೂ ಎಂಗೇಜ್ ಆಗಿರ್ಬೇಕು. ಏನಾದ್ರು ಒಂದು ಕೆಲಸ ಮಾಡ್ತಿರಬೇಕು, ಓದ್ತಿರಬೇಕು, ಹೇಳ್ತಿರ್ಬೇಕು, ಅದು ಬಿಡಬಾರ್ದು. ಅದು ತುಂಬ ಜನ ಗೊತ್ತಿಲ್ಲ ಯಾತಕ್ಕೆ ಬಲಬೇಗ ಇದು ಬರುತ್ತೆ ಅಂದರೆ, ಯಾವಾಗ ಕಡಿಮೆ ಉಪಯೋಗಿಸ್ತಾರೋ ಅದು ಇನ್ನು ನಿಷ್ಕ್ರಿಯ ಆಗ್ತಾ ಬರುತ್ತೆ. ಗೊತ್ತಾ, ನಿಷ್ಕ್ರಿಯತೆ ಇರಬಾರ್ದು ಅಂದರೆ ಆ್ಯಕ್ಟಿವೇಟ್ ಚಾರ್ಜ್ ಡೌನ್ ಆಗುತ್ತೆ ಅಂತೇಳಿ ವೆಹಿಕಲ್ಗಳಿಗೆಲ್ಲ, ವೆಹಿಕಲ್ಲಿಗೆ ಯೂಸ್ ಮಾಡಿದವ್ರೆ ಸ್ಟಾರ್ಟ್ ಆಗೋದೇ ಇಲ್ಲ, ತೊಳ್ಕೊತ ಓಡಾಡಬೇಕಾಗತ್ತೆ. ಒಂದು ರೌಂಡ್ ಹೋಗಿ ದಿವಸ ಎಷ್ಟೋ ಜನ ಏನಿಲ್ಲದವ್ರು ಒಂದು ರೌಂಡ್ ಹೋಗಿ ಬರ್ತಾರೆ. ಅದು ಆ್ಯಕ್ಟಿವ್ ಆಗಿರೋದು, ಅದು ಆ್ಯಕ್ಟಿವ್ ಆಗಿ ತಾವು ಆ್ಯಕ್ಟಿವ್ ಆಗಿರೋದಿಲ್ಲ, ಇದು ಪಜಿತ ಆಗೋದು. ತಾವು ಸ್ವಲ್ಪ ಓದಿ ಓಡಿ ಅಲ್ಲಿ ಓಡಾಡ್ಕೊಂಡು ಬಂದುಬಿಟ್ರೆ ಆಗುತ್ತೆ. ಕೇಳೋದು ಮಾಡ್ತಿದ್ದರೆ ಬುದ್ಧಿ ಆ್ಯಕ್ಟಿವೇಟ್ ಆಗುತ್ತೆ. ಆ ಬೆಲೆ ಒಂದೆಂದು ಕೂಡ ಫ್ರೆಶ್ ಆಗಿರ್ತಾರೆ. ಜ್ಞಾನ ಪ್ರಚುರೋ ಯೋಗ. ಸಾಂಖ್ಯ ಜ್ಞಾನ ಮುಖ್ಯವಾಗಿ ಜ್ಞಾನಾಧಿಕಾರದ ದೇವತೆಗಳು. ಅದು ದೊಡ್ಡ ದೊಡ್ಡ ಗ್ರಂಥ ಬರೆದಿರ್ತಾರಲ್ಲ ಟೀಕಾ, ಅವರೆಲ್ಲ ಏನಂತೀವಿ ಸಾಮಾನ್ಯ, ಅವ್ರನ್ನೆಲ್ಲ ಭಾಳ ದೊಡ್ಡ ದೇವತೆಗಳು ಅಂತ ಕರೆದು ಬಿಡುತ್ತೆ. ಟೀಕಾಕಾರರಂತೂ ಸಾಮಾನ್ಯ ದೇವತೆ ಅಲ್ಲ, ಭಾರಿ ದೊಡ್ಡವರು. ಕಾರಣ ಏನು, ಜ್ಞಾನ ಕಾರ್ಯ ಪ್ರಧಾನ ಮಾಡ್ತಾರೆ ಅಂದರೆ ಆ ವಿಶೇಷಾಂಶ ಇದೆ ಅಂತ ಅರ್ಥ. ಕರ್ಮ ಪ್ರಚುರೋ ಅನ್ಯ. ಉಳಿದವರು ಅಂದರೆ ಕರ್ಮಯೋಗಿಗಳು ಅಂದರೆ ಕರ್ಮ ಪ್ರಚುರ ಇರೋರು. ಸಾಂಖ್ಯ ಜ್ಞಾನ ಪ್ರಧಾನತ್ವ ದೇವಾಶ್ಚ ಯತಯಸ್ತಥಾ ಮುಖ್ಯ ಸಾಂಖ್ಯಾಸ್ತತ್ರ ದೇವ ಜ್ಞಾನವೇ ಜ್ಞಾನಮೇಷಾಂ ಮಹದ್ಯತಃ. ಮುಖ್ಯ ಸಾಂಖ್ಯಾ ತತ್ರ, ಇದರಲ್ಲೂ ಕೂಡ ಯತಿಗಳಲ್ಲಿ ಜ್ಞಾನ ಕಾರ್ಯ ಮಾಡದೇ ಇದ್ದವರು ಇರಬಹುದು. ಆದರೆ ಆತ್ಮೋದ್ಧಾರ ಕಷ್ಟ ಮಾಡ್ಕೊಂಡಿರ್ತಾರೆ ಅವರು, ತಪ್ಪೇನಲ್ಲ. ಬಟ್ ಅವ್ರ ಲಿಮಿಟೇಷನ್ ಅದು. ದೇವತೆಗಳು ಹಾಗಲ್ಲ, ಏನು ಮಾಡಬೇಕು ಅವರು, ಮಾಡಲೇಬೇಕು ಅವರು. ಜ್ಞಾನ ಪ್ರಧಾನತ್ವ ದೇವಾಶ್ಚ ಯತಯಸ್ತಥ. ಮುಖ್ಯ ಸಾಂಖ್ಯಾ ಪ್ರಧಾನ ಜ್ಞಾನಿಯೋಗಿಗಳು ಅಂದರೆ ದೇವತೆಗಳು. ಜ್ಞಾನವೇಷಾಂ ಮಹದ್ಯತೆ, ಜ್ಞಾನ ಜಾಸ್ತಿ ಇರೋದ್ರಿಂದ ಯಾವಾಗಲೂ ಕೂಡ ಉತ್ತಮ ಪಾಠ ಮಾಡಬೇಕಾದ್ರೆ ಅದನ್ನು ಕೇಳಬೇಕೇ ಹೊರತು ಅದನ್ನು ಈಕ್ವಲ್ ಮಾಡೋಕ್ಕೂ ಸಾಧ್ಯ ಇಲ್ಲ, ಬೀಟ್ ಮಾಡೋಕ್ಕೂ ಆಗೋದಿಲ್ಲ. ಆದ್ದರಿಂದ ಇವರು ಸ್ಟೂಡೆಂಟ್ ಆಗಿಬಿಡಬೇಕಾಗ. ಬಹುಕರ್ಮ ಕೃತೋಪ್ಯೇತೆ ತಥೋಪಿ ಬಹುವೇದನಾಥ್. ದೇವತೆಗಳು ಭಾರಿ ಕರ್ಮನೂ ಮಾಡ್ತಾರೆ, ಜ್ಞಾನನೂ ಮಾಡ್ತಾರೆ, ಎರಡೂ ಒಟ್ಟಿಗೆ ಮಾಡ್ತಾರೆ. ಅದನ್ನು ಮನುಷ್ಯರಾದ ಯಾವ ಯತಿಗಳು ಅವ್ರನ್ನ ಮೀರ್ಸೋಕ್ಕಾಗಲ್ಲ. ಅಷ್ಟು ಉದಾಹರಣೆಗೆ ಎಲ್ಲ ಮಠಗಳಲ್ಲೂ ಕೂಡ ಗಣೇಶನ ಪೂಜೆ ಎಷ್ಟೋ ಪೂಜೆ ಮಾಡಬೇಕೀಗ, ಕೆಲವು ಕಾರ್ಯ ಮಾಡಬೇಕು. ಯತಿಗಳು ಕೂಡ ಗೃಹಸ್ಥ ದೇವತೆಗಳು ಪೂಜೆ, ಇಂದ್ರಾಯ ದೇವರ ಪೂಜೆ ಮಾಡಬೇಕಾದ್ರೆ ಗೃಹಸ್ಥರನ್ನೇ ಪೂಜೆ ಮಾಡಬೇಕು ಅವ್ರನ್ನ. ಇವರು ಯತಿಗಳು ಗೃಹಸ್ಥರಿಗೆ ಮಾಡಬಾರ್ದು, ದೊಡ್ಡವರು ಮಾಡ್ತಾರಲ್ಲ ಈಗ ಆ ರೀತಿ ಮಾಡಬೇಕು. ಅದು ಕರ್ಮ ಇದೆ ಇವರಿಗೆ. ಭೂಲೋಕದಲ್ಲಿ ದೇವತೆಗಳು ಎರಡೂ ಕೆಲಸ ಮಾಡಿ ಎರಡಲ್ಲೂ ಪರ್ಫೆಕ್ಟಾಗಿ ಬಿಡುತ್ತಾರೆ. ಉಳಿದವರಿಗೆ ಅದು ಸಾಮಾನ್ಯ ಗೊತ್ತಾಗೋದಿಲ್ಲ. ಇವರು ಜ್ಞಾನಯೋಗಿಗಳು, ಕರ್ಮಯೋಗಿಗಳು. ಜ್ಞಾನಯೋಗದಲ್ಲೂ ಹಾಗೆ ಇದ್ದಾರೆ, ಕರ್ಮಯೋಗದಲ್ಲೂ ಹಾಗೆ ಇದ್ದಾರೆ ಅಂಥೇಳಿ. ಸೂಕ್ಷ್ಮ ಇದ್ದರೆ ಮಾತ್ರ ಗೊತ್ತಾಗುತ್ತೆ, ಅಷ್ಟು ಸೂಕ್ಷ್ಮ ಅವರು. ಭೂಲೋಕದಲ್ಲಿ ಎದ್ದು ಕಾಣುತ್ತೆ, ಅಲ್ಲಿ ಎದ್ದು ಕಾಣೋದಿಲ್ಲ. ಬಹುಕರ್ಮ ಕೃತೋಪ್ಯೇತೆ ತಥೋಪಿ ಬಹುವೇದನಾಥ್. ಕರ್ಮನೂ ಭಾರಿ ಮಾಡ್ತಾರೆ. ವೇದನ ಅಂದರೆ ನೋವು ಅಂತಲ್ಲ, ಮತ್ತೆ ಇಲ್ಲಿ ವೇದನ ಅಂದ್ರೇನು, ತಿಳುವಳಿಕೆ ಅಂತ ಅರ್ಥ. ಬಹುವೇದನ, ತಿಳುವಳಿಕೆನೂ ಭಾರಿ ಇದೆ, ಕರ್ಮನೂ ಭಾರಿ ಮಾಡ್ತಾರೆ. ಕೇಳ್ತಾರೆ, ನೀವೇನು ಯಾವ ಕರ್ಮ ಎರಡೂ ಹಾಗೆ ಮಾಡ್ತೀರಲ್ಲ, ಯಾವ ಯೋಗಿಗಳು ನೀವು ಅಂತ ಕೇಳಾಗಿರ್ತಾರೆ. ಮುಖ್ಯ ಸಾಂಖ್ಯ ಇತಿ ಜ್ಞೇಯ ತದನ್ನೇ ಕರ್ಮಯೋಗಿನಃ. ಆದರೆ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗ್ತಾ ಬರುತ್ತೆ. ಈಗ ವಾಯುದೇವರಿದ್ದಾರೆ, ಅವ್ರು ಎಷ್ಟು ಅಂತ ಕೇಳಿದರೆ ಉಳಿದವ್ರಿಗೆ ಗೊತ್ತೇ ಆಗೋದಿಲ್ಲ ಅಂಥ ಕೆಲಸ. ಜ್ಞಾನಬಲನೂ ಹಾಗೆ, ಬಾಹುಬಲನೂ ಹಾಗೇನೆ. ಬಾಹುಬಲ ಕರ್ಮಕ್ಕೆ ಹೆಲ್ಪ್ ಮಾಡುತ್ತೆ, ಜ್ಞಾನಬಲ ಇದಕ್ಕೆ ಸಾಂಖ್ಯಕ್ಕೆ ಹೆಲ್ಪ್ ಮಾಡುತ್ತೆ. ಅವ್ರು ಎರಡರಲ್ಲೂ ಪರ್ಫೆಕ್ಟ್ ಆದ್ದರಿಂದ ಪೂರ್ಣ ಪ್ರಜ್ಞರು ಅನಂತೀರ್ಥ ಎರಡೂ ಆಗಿರೋದ್ರಿಂದ ಅವರು ಟಾಪಲ್ಲಿದ್ದಾರೆ. ಅನಂತರದವ್ರು ಸ್ವಲ್ಪ ಮೈನ್ಯೂಟ್ ಡಿಫ್ರೆನ್ಸ್ ಬರಲಿಕ್ಕೆ ಶುರುವಾಗುತ್ತೆ. ಬರ್ತಾ 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 ಆಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ ಜ್ಞಾನಯೋಗಿ ಕರ್ಮಯೋಗಿ ಅಂತೇಳಿ. ಆ ಸ್ಟೇಜಲ್ಲಿ ಗೊತ್ತಾಗೋದಿಲ್ಲ. ಅದಕ್ಕೆ ನೀವು ಸರ್ವಜ್ಞಂ ಎರಡೂ ಬರುತ್ತೆ ನಿಮಗೆ. ನೀವು ಹೋಗಿ, ನಿಮಗೆ ಹೇಳೋಕ್ಕೂ ಬರುತ್ತೆ, ಅದು ನಡೆಸೋಕ್ಕೂ ಬರುತ್ತೆ. ಆದ್ದರಿಂದ ನೀವು ಅದಕ್ಕೆ ಆಚಾರ್ಯ ಅಂತ ಕರೆದು. ಆಚಾರ್ಯ ಶಬ್ದಕ್ಕೆ ಅರ್ಥ ಏನು ಅಂದರೆ ಮಾಡಬಲ್ಲ, ಮಾಡಿಸಬಲ್ಲ. ಕೆಲವರು ಇರ್ತಾರೆ, ಹೇಳ್ತೀನಷ್ಟೇ ಮಾಡ್ಲಿಕ್ಕೆ ಬರೋದಿಲ್ಲ, ಕೆಲವರು ಮಾಡ್ತೀನಷ್ಟೇ ಹೇಳಕ್ಕೆ ಬರೋದಿಲ್ಲ. ಅವ್ರು ಎಲ್ಲ ಮಾಡೋಕ್ಕಾದ್ರೆ ಸರ್ವಜ್ಞ ಮನ್ಯ ಮನವೇಚ್ಛ. ಸರ್ವಜ್ಞ ಶಬ್ದಕ್ಕೆ ಕರ್ಮಯೋಗ ಜ್ಞಾನಯೋಗ ಎರಡನ್ನೂ ಪೂರ್ತಿ ಮಾಡೋ ಶಕ್ತಿ ಇರೋದ್ರಿಂದನೇ ನೀವು ಹೋಗಬೇಕು ಅಂತ ಕಳಿಸಿದ್ರು. ಅವ್ರು ಬಂದರು. ಮುಖ್ಯ ಸಾಂಖ್ಯ ಇತಿ ಜ್ಞೇಯ ತದನ್ನೇ ಕರ್ಮಯೋಗಿನಃ. ಮುಖ್ಯ ಸಾಂಖ್ಯರು ಅಂದ್ರೆ ಅವರೇ, ಮುಖ್ಯ ಕರ್ಮ ಅವರೇನೆ. ಸ್ಲೋಲಿ ಕಡಿಮೆ ಆಗ್ತಾ ಬಂದು
ವಾಯುದೇವ್ರಿಗೆ ಹೋಲಿಸ್ಬಿಟ್ರೆ ಸಿಂಪಲ್. ವಾಯುದೇವ್ರಿಗೆ ಹೋಲಿಸಿ ಗರುಡ ಶ್ರೇಷ್ಠರು ಏನಾಗಿಬಿಡ್ತಾರಾಗ ಕರ್ಮಯೋಗಿಗಳಾಗಿಬಿಡ್ತಾರೆ. ಅದಕ್ಕೆ ಅವ್ರ ಜ್ಞಾನದ ಮಟ್ಟ ಇಲ್ಲ ಅವರಿಗೆ ಗೊತ್ತಾಯ್ತು. ಅವರು ಎರಡರಲ್ಲೂ ನಂಬರ್ ಒನ್ ಆದರೆ ಚೂರು ಇದಾಯಿತು. ಈ ಇಂದ್ರಾದಿಗಳಿಗೆ ಹೋಲಿಸ್ಬಿಟ್ಟಾಗ ಅವ್ರು ಹೆಚ್ಚು ಜ್ಞಾನಯೋಗಿಗಳು, ಗರುಡ ಶ್ರೇಷ್ಠ ಹೆಚ್ಚು ಜ್ಞಾನಯೋಗಿ, ಇವರು ಕರ್ಮಯೋಗಿಗಳು. ಸೊ ಮೇಲವ್ರಿಗೆ ಹೋಲಿಸ್ತಾ ಕೆಳಗಿನ ಏನಾಗ್ತಾ ಬರ್ತಾರೆ, ಸ್ವಲ್ಪ ಕಡಿಮೆ ಆಗ್ತವ್ರು. ಅದು ನಮಗೆ ಅರ್ಥ ಸೂಕ್ಷ್ಮ. ಇದೆಲ್ಲ ಒಂದೊಂದಕ್ಕಿಂತ ಅಷ್ಟು ಅಪೂರ್ವವಾದ ಮಾತುಗಳಿವು. ಜ್ಞಾನಿನೋ ಅಪಿ ಅತಿಬಾಹುಲ್ಯಾತ್ ಕರ್ಮಣಃ ಕರ್ಮಯೋಗಿನಃ ನೋಭಯಂ ತದ್ವಿನಾ ಕಶ್ಚಿತ್ ಪುಮಾನ್ಹಿ ಪುರುಷಾರ್ಥವಾಕ್. ಇವೆರಡನ್ನು ಬಿಟ್ಟು ಇನ್ನೊಂದು ಹೇಳಿದ್ದು ಇನ್ನೊಂದಿಲ್ಲ. ಎರಡರಲ್ಲಿ ಆಪ್ಷನ್ ಬೇರೆ ಇಲ್ಲ. ಇದು ಅಷ್ಟೇ ಹೊರತು ಬೇರೆ ಇಲ್ಲ. ಆದ್ದರಿಂದ ಸಾಧನೆಗೆ ಎರಡರ ಒಂದು ಸೇರಲೇಬೇಕು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ. ಗೀತಾ ಶ್ಲೋಕನೇ ಮುಂದಿಲ್ಲೇ ಬಂದುಬಿಡುತ್ತೆ. ನಚ ಜ್ಞಾನಂ ವಿನಾ ಕರ್ಮ ಪುರುಷಾರ್ಥಕರಂ ಭವೇತ್. ಇದರಲ್ಲಿ ಓದಲಿಲ್ಲ ನಾವು, ಭಾಷ್ಯದಲ್ಲಿ ಓದಿ ಆಯ್ತಾ ಇಲ್ಲ? ಭಾಷ್ಯ ಆಯ್ತಲ್ಲ? ಹಾಂ ಅಲ್ಲ, ಇನ್ನೂ ಮುಗಿದಿತ್ತು, ಭಾಷ್ಯ ಮುಗಿದಾಗ್ತಾ ಇತ್ತು. ಈಗ ಅದರಲ್ಲಿ ನಚ ಜ್ಞಾನಂ ವಿನಾ ಕರ್ಮ ಪುರುಷಾರ್ಥಕರಂ ಭವೇತ್ ಇತಿ ಬ್ರಹ್ಮವೈವರ್ತೆ. ಈಗ ಜ್ಞಾನ ಇಲ್ಲ ಅಂತ ತಿಳ್ಕೊಳ್ಳಿ. ಜ್ಞಾನ ಇಲ್ಲ. ಇನ್ನು ನಮ್ಮಲ್ಲೇ ಉತ್ತರ ನೋಡಿ. ಈಗ ಏನು ಓದಿದ್ದಿ, ಏನು ಕೆಲಸ ಮಾಡ್ತೀವಿ ಅಂತ ಕೇಳ್ತಾರೆ. ಓದಿದ್ದಿ ಎಂಬುದೇನೋ ಜ್ಞಾನ, ಏನು ಕೆಲಸ ಮಾಡ್ತೀವಿ ಎಂಬುದೇನೋ ಕರ್ಮ. ಕರ್ಮ ಎಲ್ಲಿವರೆಗೂ ಬರುತ್ತೆ? MSc ಏನೇನೋ ಓದಿಬಿಟ್ಟಿದ್ದಾನೆ, ಓದಿದ ಏನು ಕೆಲಸ ಮಾಡ್ತಿ? ಆ ಜ್ಞಾನಕ್ಕೆ ತಕ್ಕಂತೆ ಏನಿದೆ ಈಗ? ಕರ್ಮ ಇದೆ. ಅದೇ ರೀತಿಯೇ ಕೆಲಸ ಕೊಡಿ ಅಂತ ಬರ್ತಾನೆ. ಏನು ಓದಿದ್ದಿ ಏನು ಓದಿದ್ದಿ ನೀನೀಗ? ಅವನು ಓದಿಗೆ ತಕ್ಕಂತೆ ಕೆಲಸ ಕೊಡ್ತಾನೆ. ನಾನೇನು ಓದಿಲ್ಲ ಅಂತಾನೆ. ಇನ್ನೇನು ಕೆಲಸ ಕೊಡೋದು ಹೋಗ್ತಾನೆ. ಇನ್ನೇನು ಕೆಲಸ ಕೊಡೋದು ಹಾಗಿದ್ದರೆ ಕೂಲಿ ಕೆಲಸ ಮಾಡು ಅಷ್ಟೇ. ಇವತ್ತು ಏನು ಓದ್ದು ಹೋದರೆ ಯಾವ ಕೆಲಸ ಮಾಡೋ? ಕೂಲಿ ಕೆಲಸ ಮಾಡಬೇಕು. ಅದು ಅಂದರೆ ಏನಾಯ್ತು, ಕೆಲಸ ಮಾಡೋಕ್ಕೆ ಏನು ಬೇಕು ಅಂತಾಯಿತು? ಜ್ಞಾನ ಬೇಕು ಅಂತಾಯಿತು. ಸೊ ಜ್ಞಾನಯೋಗಿಗಳಿಗೆ ಕರ್ಮನೂ ಇದೆ, ಕರ್ಮಯೋಗಿಗಳಿಗೆ ಜ್ಞಾನವೂ ಇದೆ. ಯಾವುದು ಪ್ರಚುರನೋ ಅದೇನು ಮಾಡ್ತಾರೆ? ಆಯಿತು, BSc ಕೆಲಸಕ್ಕೆ ಸೇರಿಬಿಟ್ಟ, ಅವ್ರು ಕರ್ಮಯೋಗಿ ಆಗಿಬಿಟ್ಟ. ಈಗ ಆದರೆ MSc ಸೇರಿದ ಓದ್ಲಿಕ್ಕೆ, ಅವನೇನಾದ ಜ್ಞಾನಿಯೋ ಮುಂದುವರೆದ ಅವನಿಗೆ. ಇಲ್ಲಿ ನಮ್ಮ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈಗ ಎಲ್ಲರೂ ಡಿಸ್ಕಂಟಿನ್ಯೂ ಮಾಡೋರಿದ್ದಾರೆ. ಯಾವುದಕ್ಕೆ? ಪ್ರೈಮರಿ ಸ್ಕೂಲಲ್ಲೇ ಬಿಡೋರಿದ್ದಾರೆ, ಮಿಡ್ಲ್ ಸ್ಕೂಲಲ್ಲಿ ಬಿಡ್ತಾರೆ, ಹೈಸ್ಕೂಲಲ್ಲಿ ಬಿಡ್ತಾರೆ, PUC ಆಗಿ ಬಿಡ್ತಾರೆ, BSc ಆಗಿ ಬಿಡ್ತಾರೆ, ಅಥವಾ ಅವರೇ ಬಿಡಿಸ್ತಾರೆ ಫೇಲ್ ಆದರೆ. ಈ ರೀತಿ ಆಗುತ್ತೆ. ಕೆಲವು ಇನ್ನೂ ಓದಕ್ಕೆ ಹೋಗ್ತಾನೆ, ಇದಂತೂ ಕೆಲವು ಓದಿ ಕೊನೆಯೇ ಇಲ್ಲ. ಅವಾಗೇನೋ ಜ್ಞಾನಯೋಗ ಜಾಸ್ತಿ ಆಗ್ತಾ ಬರುತ್ತೆ. ಬಟ್ ಅವ್ರಿಗೆ ಹೊತ್ತು ಕೆಲಸ ಮಾಡ್ಬೇಕು. ಆಮೇಲೆ ಸಿಕ್ಕಾಬಿಟ್ಟು ಓದ್ಬಿಟ್ಟೆ ಕೆಲಸ ಮಾಡಲ್ಲ ಕೂತ್ಕೊಬಿಟ್ಟು ಏನು ಮಾಡ್ತಾರಾಗ? ವೇಸ್ಟ್ ಅಂತ. ಓದಿದ್ದು ಜ್ಞಾನ ಏನಾಯ್ತು ಒಂದೀಗ? ವೇಸ್ಟ್ ಆಯಿತು. ಜ್ಞಾನ ಉಪಯೋಗ ಆಗಬೇಕು. ಇದೆಲ್ಲ ಮತ್ತೆ ಮತ್ತೆ ಯೋಚನೆ ಮಾಡಬೇಕು. ಒಂದು ಕ್ಷಣಕ್ಕೆ ಅರ್ಥ ಆಗೋದಿಲ್ಲ. ಅವಾಗೇನಾಗುತ್ತೆ? ಕ್ಲಿಯರಾಗಿ ಜ್ಞಾನಯೋಗ ಅಂದ್ರೇನು, ಕರ್ಮಯೋಗ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಬರುತ್ತೆ. ನಾಳೆ ಕಂಟಿನ್ಯೂ ಮಾಡಿ.